ಓಕೆ. ಈಗ ಇಲ್ಲಿ ಸ್ವಧರ್ಮ ಆಯಿತು. ಹಾಂ, ಈಗ ಸ್ವಧರ್ಮ ಅದು ಸರಿ ಆಯಿತು. ಇನ್ನು ಕರ್ಮಯೋಗ ಮಾಡೋದ್ರಿಂದ ಏನು ಲಾಭ? ಇದಕ್ಕೂ ಅದಕ್ಕೆ ಏನು ವ್ಯತ್ಯಾಸ? ಕರ್ಮಯೋಗಕ್ಕೆ ಇವಾಗ ಸ್ವಧರ್ಮ ಎಲ್ಲ ಹೇಳಿದ್ರಿ, ಕರ್ಮಯೋಗ ಮಾಡಿದ್ರೆ ಏನು ಲಾಭ? ಯಾರಾದರೂ ಹೇಳಿ. ಚಿತ್ತಶುದ್ಧಿ ಆಗುತ್ತೆ ಸರ್. ಚಿತ್ತಶುದ್ಧಿಯಿಂದ ಚಿತ್ತಶುದ್ಧಿಯಿಂದ ಜ್ಞಾನಕ್ಕೆ ಒಂದು ಮೆಟ್ಲು ಸಿಗತ್ತೆ, ಹೋಗಕ್ಕೆ ಮುಂದಕ್ಕೆ ಸಿಗುತ್ತೆ. ಸರಿ, ವ್ಯತ್ಯಾಸ ಏನಾಯ್ತು ಅದಕ್ಕೂ ಇದಕ್ಕೂ? ಸ್ವಧರ್ಮಕ್ಕೂ ಕರ್ಮಯೋಗಕ್ಕೂ? ಸ್ವಧರ್ಮದಲ್ಲಿ ನಿಮ್ಮಲ್ಲಿ ಕಾಮ್ಯ ಕರ್ಮ ಇದ್ದೇ ಇರುತ್ತೆ. ಕಾಮ್ಯ ಕರ್ಮ ಆಸೆ ಅಂತ ಇರುತ್ತೆ, ಮತ್ತೆ ಒಂದು ಫಲಾಪೇಕ್ಷೆ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಇರಲ್ಲ. ಸೊ ಯಾವಾಗ ಇದು ಇಲ್ವೋ ಇದು ಚಿತ್ತಶುದ್ಧಿ ಆಗತ್ತೆ, ಸಮತ್ವ ಬರುತ್ತೆ. ಕರೆಕ್ಟು. ಈಗ ಸ್ವಧರ್ಮಕ್ಕೂ ಕರ್ಮಯೋಗಕ್ಕೂ ಡಿಫ್ರೆನ್ಸ್ ಕೇಳ್ತಾ ಇದ್ದೀನಿ. ಕರೆಕ್ಟ್, ಅದೆಲ್ಲ ಹೇಳಿದ್ರಿ ನೀವು. ಇಂಪಾರ್ಟೆಂಟ್ ಒಂದು ಡಿಫ್ರೆನ್ಸ್ ಇದೆ. ಲಾಭ ನಷ್ಟ, ಸುಖ ದುಃಖ ಎಲ್ಲ ಇರುತ್ತೆ. ಜಯ ಅಪಜಯ ಎರಡೂ ಇರ್ತೈತಿ ಇದರಲ್ಲಿ ಸ್ವಧರ್ಮದಲ್ಲಿ. ಈಗ ಕರ್ಮಯೋಗದಲ್ಲಿ ಮಾಡೋದ್ರಿಂದ ಒಂದು ಕಲ್ಲು ಹೊಡೆದು ಎರಡು ಹಣ್ಣು ಉದುರಿಸೋದು ಯಾರಿಗೆ ಬೇಡ. ಸ್ವಧರ್ಮದಲ್ಲಿ ಒಂದು ಕಲ್ಲು ಹೊಡೆದು ಒಂದು ಹಣ್ಣು ಉದುರಿಸ್ಕೊಡೋದು. ಸ್ವರ್ಗ ಸಿಕ್ಕಿದ್ರೂ ಸುಖವೇ, ಅಥವಾ ರಾಜ್ಯ ಸಿಕ್ಕಿದ್ರೂ ಸುಖವೇ. ಒಂದು ಕಲ್ಲು ಹೊಡೆದು ಒಂದು ಹಣ್ಣು ಉದುರಿಸ್ಕೊಳ್ಳೋದು. ಆದರೆ ಕರ್ಮಯೋಗದಲ್ಲಿ ಒಂದು ಕಲ್ಲು ಹೊಡೆದು ಎರಡು ಹಣ್ಣು ಉದುರಿಸ್ಕೊಳ್ಳೋದು ಯಾರಿಗೆ ಬೇಡ? ಏನದು? ನೀನಿವಾಗ ಕರ್ಮಯೋಗದಲ್ಲಿ ಮಾಡಿದ್ರೂ ರಿಸಲ್ಟ್ ಏನಪ್ಪ? ಸ್ವಧರ್ಮದಲ್ಲಿ ಏನು ಮಾಡ್ತಾ ಇದೆಯೋ ಅಪರ ಗ್ಯಾರಂಟಿ ಏನು? ಸತ್ರೆ ಸ್ವರ್ಗ, ಗೆದ್ರೆ ರಾಜ್ಯ ಭೋಗ್ಸ್. ಎರಡೂ ಅದು ಸ್ವಧರ್ಮಕ್ಕೂ ಕಾಮನ್, ಇದಕ್ಕೂ ಕಾಮನ್. ಹಾಗಾದರೆ ಕರ್ಮಯೋಗ ಮಾಡಿದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂದರೆ, ನೀನು ಚಿತ್ತಶುದ್ಧಿ ಮೂಲಕ ನಿನ್ನ ಹಿಂದಿನ ಕತ್ತಿನ ಪಟ್ಟಿ ಇಟ್ಟು ದರ ಹೇಳ್ಕೊಂಡೋಗಿ ಜ್ಞಾನದಲ್ಲಿ ಕುಂಡ್ರಿಸ್ಬಿಡುತ್ತೆ ನಿನ್ನ PhD ಕ್ಲಾಸ್ನಲ್ಲಿ. ಹೇಗಿದೆ ಅಲ್ಲ? ಅದು ಸಿಗುತ್ತೆ. ಅದರ ಜೊತೆಗಿದ್ದು ಡಬಲ್ ಬೆನಿಫಿಟ್. ಅದಕ್ಕೋಸ್ಕರ ನೀನು ಇದನ್ನೇ ಮಾಡು. ಮತ್ತು ಇದು ಕೊನೆಯದು, ನಿನ್ನ ಸಂಸಾರವನ್ನೇ ತಪ್ಪಿಸ್ಬಿಡುತ್ತೆ ನಿನಗೆ. ಮತ್ತು ಯಾವುದು ಒಂದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂಗೆ ಆಗುತ್ತೆ, ಯಾವುದು ಒಂದು ಸಿಕ್ಕಿದ್ರೆ ಎಲ್ಲವೂ ಸಿಕ್ತಂಗೆ ಆಗ್ಬಿಡುತ್ತೆ. ಮತ್ತೆ ನೀನು ಹುಟ್ಟು ಸಾವುಗಳೇ ತಪ್ಪಿಸ್ಬಿಡುತ್ತಲ್ಲ. ಇಂಥ ಬೆನಿಫಿಟ್ ಇದೆ ಅಂತ ಭಗವಂತ ಹೊಗಳ್ತಾ ಇದ್ದಾನೆ. ಇಷ್ಟು ಆಯಿತು. ಇಲ್ಲಿ ಸ್ವಧರ್ಮದಲ್ಲಿ ಪಾಪ ಇಲ್ಲ, ಬರೀ ಪುಣ್ಯನೇ. ಆಮೇಲೆ ಇಲ್ಲಿ ಕರ್ಮಯೋಗದಲ್ಲಿ ಪಾಪ ಪುಣ್ಯ ಎರಡೂ ಇಲ್ಲ. ಸ್ವಧರ್ಮದಲ್ಲಿ ಪಾಪ ಪುಣ್ಯ ಇಲ್ವಾ ಸರ್? ಅಲ್ಲಿ ಇವನು ಕೆಟ್ಟದ್ದೇನು ಮಾಡ್ತಾ ಇಲ್ವಲ್ಲ. ಕರೆಕ್ಟು, ಪಾಪ ಇಲ್ಲ, ಬರೀ ಪುಣ್ಯವೇ. ಯಾಕೆ ಅವನು ನರಕಕ್ಕೆ ಹೋಗಲ್ವಲ್ಲ. ಮತ್ತು ಅಷ್ಟು ಜನ ಕೊಲ್ಲಿ ಪಾಪ ಬರೋಲ್ಲ ಅವನಿಗೆ, ಇನ್ನು ಪುಣ್ಯ ಬರುತ್ತೆ. ಯಾಕೆ? ಧರ್ಮವನ್ನು ಉಳಿಸಿದ್ನಲ್ಲ, ಅವನಿಗೋಸ್ಕರ ಅಲ್ಲ, ಪ್ರಜೆಗಳಿಗೋಸ್ಕರ. ಆದ್ದರಿಂದ ಕರೆಕ್ಟ್, ಇದು ಒಂದು ಪಾಯಿಂಟ್. ಸ್ವಧರ್ಮದಲ್ಲಿ ಬರೀ ಪುಣ್ಯ. ಹಾಗೆ ಇಲ್ಲಿ ಈ ಕಂಡೀಷನಲ್ಲಿ, ಬೇರೆದ್ರಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ, ಇಲ್ಲಿ ಸ್ವಧರ್ಮ ಅಂದರೆ ಅದು. ಸೊ ಇಲ್ಲಿ ಸರ್ ಇಲ್ಲೊಂದು ಲೈನ್ ಇದೆಯಲ್ಲ ಸರ್, ಸುಖ ದುಃಖಗಳನ್ನು, ಲಾಭ ಅಲಾಭಗಳನ್ನು, ಜಯ ಅಪಜಯಗಳನ್ನು ಸಮವಾಗಿ ಮಾಡಿಕೊಂಡು ಯುದ್ಧವನ್ನು ಮಾಡಿದರೆ ನಿನಗೆ ಪಾಪವಿಲ್ಲ. ಅದೇ ಕರ್ಮಯೋಗ ಅಲ್ಲ ಸರ್, ಸ್ವಧರ್ಮ ಅನ್ಸುತ್ತೆ ಸರ್. ಅದೇ ಸ್ವಧರ್ಮದಲ್ಲಿ ಇಲ್ಲ ಅಂತಾನೆ ಹೇಳೋದು. ಪಾಪವಿಲ್ಲ, ಕರೆಕ್ಟ್ ಸರ್. ಇದು ಮಾಡಲ್ವಲ್ಲ ಅವನು. ನಾನು ಇಲ್ಲಿ ಎರಡು ಹೇಳಿದ್ರಿಂದ ನಾನು ಕನ್ಫ್ಯೂಸ್ ಮಾಡ್ಕೊಂಡೆ ಸರ್. ಸರಿ ಸರ್, ಈಗ ಯಾಕೆ ಅಂತಂದ್ರೆ ಸರ್ ಸ್ವಧರ್ಮದಲ್ಲಿ ಪುಣ್ಯ ಬರುತ್ತೆ, ಬಟ್ ಜನ್ಮಗಳು ತೀರಿಸ್ಕೊಳಕ್ಕಾಗಲ್ಲ. ಇದ್ದೇ ಇರುತ್ತೆ.
ಯಾಕೆಂದ್ರೆ ನೀ ಪುಣ್ಯ ಬಂದ್ಮೇಲೆ ಪುಣ್ಯ ಅನುಭವಿಸಕ್ ತಿರ್ಗಾ ಹೋಗ್ಬೇಕಲ್ಲ, ಹುಟ್ಟಬೇಕಲ್ಲ, ಮತ್ತೆ ಅದನ್ನ ಅನುಭವಿಸಕ್ ಇಲ್ಲಿ ಬರ್ಬೇಕಲ್ಲ. ಅದೇ ಸರ್, ಅದೇ ಡಿಫ್ರೆನ್ಸ್. ಅದು ಅದ್ರ ಜೊತೆಗೆ ನೀವು ಕರ್ಮಯೋಗ ಮಾಡೋವರೆಗೂ ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿನೇ ಇಲ್ಲ, ನೋ ಅದರ್ ವೇ. ಆದ್ರಿಂದ ಗುಡ್ ಸುರೇಶ್, ಇದೊಂದು ಪಾಯಿಂಟ್ ನಾವು ಹೌದು ಸರ್, ಗಮನಿಸ್ಬೇಕಾಗ್ತದೆ. ಅವ್ರು ಹೇಳಿದ್ದಕ್ಕೆ ತುಂಬಾ ಕ್ಲಿಯರ್ ಆಯ್ತು ಸರ್. ನಾನು ಅದೆರಡೂ ಅನ್ಕೊಂಡಿದ್ದೆ ಸರ್. ಹೀಗೆ ಆದ್ದರಿಂದ ನೋಡಿ, ಅಲ್ಲೇ ಕ್ಲೀನಾಗಿ ಬರ್ತಿದ್ದಾರೆ, ನಿನಗೆ ಇದರಿಂದ ಪಾಪ ಆಗೋದಿಲ್ಲ, ಕೆಟ್ಟ ಫಲವ ಆಗುವುದಿಲ್ಲ ಅಂತ ಭಗವಂತವು ದ್ವೇಷ ಮಾಡ್ತಾ ಇದ್ದಾನೆ. ಹಾಗೆ ಈಗ ನನಗೆ ಹೋಗ್ಲಿ ಪುಣ್ಯ ಆಗುತ್ತಲ್ಲ, ಆಗ್ಲಿ ಬಿಡಿ ಅಂತಂದ್ರೆ ಅದು ಚಿನ್ನದ ಬೇಡಿ, ಯಾರಿಗೆ ಬೇಕು. ಅದಕ್ಕೋಸ್ಕರನೇ ಪುಣ್ಯ ಪಾಪಗಳನ್ನು ಮೀರುವ ಉಪಾಯ ಕರ್ಮಯೋಗ. ಅದ್ರಲ್ಲಿ ನೋಡ್ರಿ, ಇಲ್ದ್ರೆ ಮತ್ತೆ ಹುಟ್ಟು ಬರಬೇಕು ತಿರ್ಗಾ. ಇಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆದ್ದರಿಂದ ಇಷ್ಟಕ್ಕೆ ಸಾಕು. ಸೊ ಈ ಪುಣ್ಯ ಇರಲಿ ಅಂತ ಹೇಳುವರು ಕೂಡ ಅವ್ರನ್ನ ಏನಂತಾರೆ, ಕೃಪಣರು. ಕೃಪಣರು ಅಂತಂದರೆ ಜಿಪುಣರು, ಅಥವಾ ಇವರು ಅಪರಕರ್ಮ ಅಂತಾರೆ ಇವರಿಗೆ. ಅಪರಕರ್ಮ ಅಂದರೆ ಕೆಳಗಿನ ಮಟ್ಟದ ಕರ್ಮ ಮಾಡೋರು ಅಂತ ಅರ್ಥ. ಮತ್ತು ಇವರಿಗೆ ಫಲಹೇತುಗಳು, ಫಲಕ್ಕೋಸ್ಕರ ಇವರು ಮಾಡೋ ಅಂಥವ್ರು, ಅಲ್ಲಿಗೆ ಫಲಹೇತುಗಳು ಇವರು. ಕೃಪಣರು, ಜಿಪುಣರು ಅಥವಾ ಕೀಳು ಮಟ್ಟದವರು ಅಂತಾರೆ. ಇವರಿಗೆ ಅಪರಕರ್ಮ ಅಂತಾರೆ. ಅವರ ಕರ್ಮ ಅಂತ ಹಿಂದೆ ಬರೆದಿದ್ದಾರೆ. ಅಪರಕರ್ಮ, ಅವರ ಕರ್ಮ, ಇದು ಕರ್ಮಯೋಗಕ್ಕೆ ಹೋಲಿಸಿದ್ರೆ ತುಂಬ ಕೆಳಗಿನ ಮಟ್ಟದ್ದಿದು. ಆದ್ದರಿಂದ ಇರಲಿ, ಇಷ್ಟು ಸಾಕಿನ. ಈಗ ಮುಂದಕ್ಕೆ ಹೋಗೋಣ. ಈಗ ನೆಕ್ಸ್ಟ್ ಇದರಲ್ಲಿ ಸಮತ್ವಂ ಯೋಗ ಉಚ್ಯತೆ, ಈ ವಾಕ್ಯ ಏನು ಅಂತ ನಾವು ನೋಡ್ಕೋಬೇಕು. ಈ ವಾಕ್ಯವು ಗೀತಾ ರಹಸ್ಯವನ್ನು ಬಿಚ್ಚಿ ತೋರಿಸುವ ಮಂತ್ರವೆಂದು ಭಾವಿಸಬೇಕು. ಸಮತ್ವಂ ಯೋಗ ಉಚ್ಯತೆ ಅಂತ. ಈ ಗೀತೋಕ್ತಿಗಳಲ್ಲೆಲ್ಲ ಒಂದಿಲ್ದಿದ್ದರೆ ಒಂದು ಬಗೆಯ ಸಮತ್ವ ಇದ್ದೇ ಇರುತ್ತೆ ಅಂತ ದೊಡ್ಡವರು ಅಪ್ಪಣೆ ಮಾಡಿರ್ತಾರೆ. ಈ ಕರ್ಮಯೋಗದಲ್ಲಿ ಧ್ಯಾನ ಯೋಗ, ಭಕ್ತಿ ಯೋಗ, ಜ್ಞಾನಯೋಗ, ಇವುಗಳೆಲ್ಲಿರುವ ಸಮತ್ವದ ಸ್ವರೂಪವನ್ನು ಭಗವಂತನು ಅರ್ಜುನನಿಗೆ ಉಪದೇಶ ಮಾಡಿರುವ ರೀತಿಯಲ್ಲಿ ಅರ್ಥಕೊಂಡ್ರೆ ಗೀತಾರ್ಥವೇ ನಮಗೆ ವಶವಾಗಿಬಿಡುತ್ತೆ. ಎಲ್ಲ ಥರಲ್ಲೂ ಏನೋ ಒಂದು ಸಮತ್ವ ಇದ್ದೇ ಇರುತ್ತೆ. ಕರ್ಮಯೋಗದಲ್ಲಿ ನಮಗೆ ಗೊತ್ತೇ ಇದೆ, ಸಮತ್ವಂ ಯೋಗ ಉಚ್ಯತೆ. ಏನಾಗುತ್ತದು ಕರ್ಮಯೋಗದಲ್ಲಿ? ಪಾಪ ಪುಣ್ಯ ಇಲ್ಲ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನು, ಅಂತಃಕರಣ ಶುದ್ಧಿ ಆದರೆ ನನಗೆ ಏನು ಬೆನಿಫಿಟ್ ಆಗುತ್ತೆ ಸಮತ್ವಂ ಯೋಗ ಉಚ್ಯತೆ ಅಂದರೆ? ಜ್ಞಾನಕ್ಕೆ ಯೋಗ್ಯತೆ ತಂದ್ಕೊಡುತ್ತೆ ಸರಿ. ಸಮತ್ವಂ ಯೋಗ ಉಚ್ಯತೆ ಅಂತ ಯಾಕೆ ಹೇಳಿದ್ದಾರೆ? ಯೋಗತೆ ತಂದ್ಕೊಡೋದು ಅಂತಃಕರಣ ಶುದ್ಧಿ ಆದ್ಮೇಲೆ ನಿಮ್ಗೆ ದರ ಹೇಳ್ಕೊಂಡು ಹೋಗುತ್ತೆ. ಇಲ್ಲಿ ಸಮತ್ವ ಆಗೋದ್ರಿಂದ ನನಗೇನು ಲಾಭ, ಏನಾಗುತ್ತೆ? ಇಲ್ಲಿ ಇನ್ಸ್ಟೆಂಟ್ ರಿಸಲ್ಟ್ಸ್. ಏರುಪೇರಾಗೋದಿಲ್ಲ, ಮನಸ್ಸು ಏರುಪೇರಾಗೋದಿಲ್ಲ, ಜನ್ಮಗಳದ ಆಮೇಲೆ ಇಲ್ಲಿ ಮನಸ್ಸು ಏರುಪೇರು ಆಗೋದಿಲ್ಲ. ಈಗ ಏನದು ಏರುಪೇರು ಅಂದರೆ ಇನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ನಾವಿಲ್ಲಿ ಏನಾದ್ರೂ ಕೆಲಸ ಮಾಡ್ತೀವಿ ಇವಾಗ ನಾವು, ಅದ್ರಲ್ಲಿ ಏನಾದ್ರು ರಿಸಲ್ಟ್ ತಪ್ಪಾಗಿ ಬಂದ್ಬಿಟ್ರೆ ಅವಾಗ ನಮ್ಗೆ ಮನಸ್ಸು ಕುಸ್ದು ಕೂತ್ಕೊಂಡ್ಬಿಡಲ್ಲ. ನಾವು ದುಃಖ ಬಂತು ಅಂದ್ರೆ, ಸುಖ ಬಂತು ಅಂದ್ರೆ ಹೆಚ್ಚು ಉಬ್ಬೋಗ್ಬಿಡೋದಿಲ್ಲ. ಇಲ್ಲಿ ದ್ವಂದ್ವಗಳು, ಅದೇ ದ್ವಂದ್ವಗಳಿಲ್ಲ. ಹೇಳಿ ಹೇಳಿ. ಸುಖ ದುಃಖ ಇಲ್ಲ, ಲಾಭ ನಷ್ಟ ಇಲ್ಲ, ಮಾನ ಅಪಮಾನ ಇಲ್ಲ, ಯಾವುದು ಇದು ಇರೋದೇ ಇಲ್ಲ. ಹೌದು, ಹಾಗೆ. ಆಮೇಲೆ ಶೋಕ ಮೋಹ ಇವೆಲ್ಲ ಯಾವುದು? ದ್ವಂದ್ವಗಳು. ಈ ದ್ವಂದ್ವಗಳನ್ನ ಏನಂತ ಕರೀತಾರೆ? ಆಗಮಾಪಾಯಿಗಳು. ಬಂದು ಹೋಗ್ತಾ ಆಗಮಾಪಾಯಿಗಳು. ಆಗಮಾಪಾಯಿಗಳು ಅಂದ್ರೆ ಏನು? ಬಂದು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಪರ್ಮನೆಂಟ್ ಆಗಿರೋದಿಲ್ಲ, ಶಾಶ್ವತವಾಗಿರಲ್ಲ. ಅದಕ್ಕೆ ಭಗವಂತ ಸಹಿಸ್ಕೋ ವಿವೇಕದಿಂದ ಅಂತ ಅಲ್ಲೇ ಹೇಳಿರ್ತಾನೆ 2ನೇ ಅಧ್ಯಾಯದಲ್ಲಿ. ಈಗ ಅದನ್ನು ಸಹಿಸ್ಕೋಬೇಕಾದ್ರೆ ನನಗೆ ಕರ್ಮಯೋಗ ದಿ ಸಲ್ಯೂಷನ್. ಇದು ಮಾಡೋದ್ರಿಂದ ನಾನು ಕರ್ಮಯೋಗ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಇಲ್ವಾ ನಾನು ತಿಳ್ಕೊಬೇಕು. ಈಗ ನಾನೊಂದು ಕೆಲಸ ಮಾಡ್ತೀನಿ, ಯಾರಾದರೂ ನಾನು ಹೊಗಳ್ತಾರೆ, ನನ್ನ ಮನಸ್ಸು ಏನಾಗುತ್ತೆ ಒಳಗಡೆ? ಕುಣಿಯುತ್ತಾ? ಯಾರಾದರೂ ಹೊಗಳಿದ್ರೆ ಮೇಲಕ್ಕೆ ಹೋಗ್ತೀನಾ, ತೆಗೆಳಿದ್ರೆ ಕೆಳಕ್ಕೆ ಹೋಗ್ತೀನಾ? ನನ್ನ ಅಂತಃಕರಣ ನಾನೇ ಪರೀಕ್ಷೆ ಮಾಡ್ಕೋಬೇಕು. ಕೆಲವರಿಗೆ
ಹೊರಗಡೆ ಕಂಡು ಬಿಡುತ್ತೆ ಬೇರೆಯವರಿಗೆ, ಸ್ವಲ್ಪ ಸೂಕ್ಷ್ಮವಾಗಿರೋ ಬುದ್ಧಿ ಇರೋರು ಗಮನಿಸ್ತಾ ಇದ್ದರೆ. ಇನ್ನು ಕೆಲವರಿಗೆ ಡ್ರಾಮಾ ಗೇಮ್ ಆಡ್ತಾ ಇರ್ಬೋದು, ಅವರು ಮೇಲ್ಗಡೆ ತೋರಿಸ್ಕೊಳ್ಳದೆ ಒಳಗಡೆ ಕುದೀತಾ ಇರ್ಬೋದು. ನಾವೇ ನೋಡ್ಕೋಬೇಕು. ಅದಕ್ಕೋಸ್ಕರನೇ ಸೆಲ್ಫ್ ಅನಾಲಿಸಿಸ್, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಕರೆಕ್ಟಾಗಿ ಕರ್ಮಯೋಗ ಮಾಡ್ತಾ ಇದ್ದೀನಾ ಇಲ್ಲವಾ ಅಂತ. ಹೊಗಳಿದ್ರೂ ಇಲ್ಲಿ ನನಗೇನು ತೊಂದರೆ, ಫಲ ಬರದೇ ಇದ್ದರೂ ಪರವಾಗಿಲ್ಲ, ಆದರೆ ಇಲ್ಲಿ ದೊಡ್ಡ ಫಲ ಬರುತ್ತಲ್ಲ, ಈ ಜುಜುಬಿ ಫಲ ಕಟ್ಕೊಂಡು ನನಗೇನಾಗಬೇಕು, ಯಾರು ಹೊಗಳಿದ್ರೆ ಏನು ಬಿಟ್ಟರೆ ಏನು. ಆದ್ದರಿಂದ ಈ ರೀತಿ ನಾವು ಭಾವನೆ ಮಾಡ್ಕೊತಾ ಬರಬೇಕು. ಸಮತ್ವದ ಸ್ವರೂಪವನ್ನು ಭಗವಂತ ಆಯ್ತಲ್ಲ. ಸದ್ಯಕ್ಕೆ ಕರ್ಮಯೋಗದಿಂದ ಆಗುವ ದೃಷ್ಟಫಲವನ್ನು ಕುರಿತು ನಾವು ದೃಷ್ಟಫಲ ಅದೃಷ್ಟಫಲ ಅಂತಾರೆ. ಫಸ್ಟ್ ಎತ್ಕೊಂತ ನಾವು ಅದರ ಅರ್ಥ ತಿಳ್ಕೋಬೇಕು. ಸಂಸ್ಕೃತ್ ವರ್ಡ್ ಇದು. ದೃಷ್ಟಫಲ ಅಂದರೆ ಏನು, ಅದೃಷ್ಟಫಲ ಅಂದರೆ ಏನು, ಅದರ ಹೆಡ್ಡಿಂಗು ಏನು, ಅದರ ಮೀನಿಂಗು ಯಾರಾದರೂ? ದುಷ್ಟ ಅಂದ್ರೆ ಕಣ್ಣಿಗೆ ಕಾಣಿಸುವಂತದ್ದು ಸರ್, ನಮ್ಗೆ ಗೊತ್ತಾಗೋಗುತ್ತೆ. ದೃಷ್ಟ. ಅದೃಷ್ಟ ಅಂದ್ರೆ ಯಾವಾಗ್ಲೋ ಬರುವಂತದ್ದು, ನಮ್ ಕಣ್ಣು ಕಾಣಿಸೋದಿಲ್ಲ, ಅದ್ರ ಫಲ ಅದೃಷ್ಟ ಅಂದ್ರೆ. ಸರಿ, ಇವಾಗ ಅದೃಷ್ಟ ಫಲ ಅಂದ್ರೆ ಎಂಥದ್ದು ನಮ್ಗೆ ಅರ್ಥ ಆಗ್ಬೇಕು. ಬೇರೆಯವ್ರಿಗೆಲ್ಲ, ಲಕ್ಷ್ಮಿ ಅವರಿಗೆ ಇವರಿಗೆ ಅರ್ಥ ಆಗ್ಬೇಕು. ಹೇಗೆ? ಯಾರಿಗೋ ಒಬ್ಬನ್ಗೆ ತುಂಬಾ ದುಡ್ಡೆಲ್ಲ ಇರ್ತೈತೆ, ತುಂಬಾ ಸುಖವಾಗಿರ್ತಾನೆ, ಅವ್ನ್ದು ಏನ್ ಅದೃಷ್ಟನೋ ಏನೋ, ಎಷ್ಟು ಅನುಭವಿಸ್ತಾ ಇದ್ದಾನೆ, ಏನ್ ಪುಣ್ಯ ಮಾಡಿದ್ನೋ ಅಂತೀವಿ. ಯಾವಾಗಿಂದೋ ಈಗ ಅದೃಷ್ಟ, ಈಗ ಅನುಭವಿಸ್ತಾ ಇರ್ತಾನೆ ಅಂತ ಅದೃಷ್ಟ ಅಂದ್ರೆ. ಈಗ ಸ್ವರ್ಗ ನರಕ ಹೇಳ್ತೀವಿ, ಅದು ದೃಷ್ಟವ ಅದೃಷ್ಟವ? ಅದೃಷ್ಟ. ಕಣ್ಣು ಕಾಣಿಸೋದಿಲ್ಲ, ಯಾವಾಗೋ ಪಡಿತೀವಿ ನಾವು, ಇವಾಗ ಪಡೆಯೋದಿಲ್ಲ ಅದ್ರ ಫಲನ. ಅದೃಷ್ಟ ಫಲ ಅದು. ಮೋಕ್ಷ ಅನ್ನೋದು ದೃಷ್ಟ ಫಲ, ಈಗ್ಲೇ ದೃಷ್ಟ ಫಲ. ವ್ಯತ್ಯಾಸ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆದ್ರಿಂದನೇ ಈ ಮೋಕ್ಷವನ್ನ ದೃಷ್ಟ ಫಲ, ಇನ್ಸ್ಟೆಂಟ್ ರಿಸಲ್ಟ್ಸ್, ಈಗಲೇ ಇಲ್ಲೇ ಕ್ಯಾಶ್ ಆ್ಯಂಡ್ ಕ್ಯಾರಿ ಹೇಗಿದೆ. ಕರ್ಮಯೋಗ ಇವೆಲ್ಲ ನೀನು ಇವಾಗ ಮಾಡು, ಆಮೇಲೆ ಇವೆಲ್ಲ ಇದು ಆಮೇಲೆ, ಫಸ್ಟ್ ನೀನು ಕೆಲಸ ಮಾಡಬೇಕು, ಆಮೇಲೆ ಸಂಬಳ. ಇದು ಹಂಗಿಲ್ಲ. ಕೆಲಸ ಮಾಡ್ತಾ ಇದ್ದಾಗಲೇ ಕ್ಯಾಶ್ ಆ್ಯಂಡ್ ಕ್ಯಾರಿ. ಈ ಕಡೆ ಕ್ಯಾಶ್ ತಗೋ, ಈ ಕಡೆ ಮಾಲ್ ಕೊಡು ನನಗೆ, ಈ ಕಡೆ ನೀನು ಮೋಕ್ಷವನ್ನು ತಗೋ, ಈ ಕಡೆ ನೀನು ಕರ್ಮಯೋಗವನ್ನು ಮಾಡು. ಹೇಗಿದೆ? ಕ್ಯಾಶ್ ಆ್ಯಂಡ್ ಕ್ಯಾರಿ, ಇನ್ಸ್ಟೆಂಟ್ ರಿಸಲ್ಟ್ಸ್. ಹಾಗೆ ಗೀಸರ್ನಲ್ಲಿ ಬಿಸಿನೀರು ಬಿಟ್ಟಿದ ತಕ್ಷಣ ಇನ್ಸ್ಟೆಂಟ್ ಬಿಸಿನೀರು ಬರೋಕ್ಕೆ ಶುರುವಾಗುತ್ತೆ, ಇಮ್ಮಿಡಿಯೇಟ್ ಫಲ ಅಂಥದ್ದು. ಸೊ ಇದನ್ನು ಈಗ ಅದೃಷ್ಟ ಫಲವನ್ನು ಇನ್ನೊಂದು ರೀತಿಯಲ್ಲಿ ಕರೀತಾರೆ. ನಮಗಿದು ಸ್ವಲ್ಪ ತಿಳ್ಕೊಂಡಿರ್ಬೇಕು. ದೃಷ್ಟ ಫಲವನ್ನು ಇನ್ನೊಂದು ರೀತಿ ಕರೀತಾರೆ ಸಂಸ್ಕೃತ್ನಲ್ಲಿ, ಗೊತ್ತಾ ನಿಮಗೆ? ಈ ಅದೃಷ್ಟ ಫಲ ಎಷ್ಟೋ ಸರಿ ಹೇಳ್ತೀವಿ, ಅವನ ಅದೃಷ್ಟ ಅದು ಏನು ಚೆನ್ನಾಗಿದೆಯೋ, ಕಾಣಿಸಲ್ಲ, ಅದೃಷ್ಟ ಕಾಣಿಸೋಲ್ಲ. ದೃಷ್ಟ ಅಂದರೆ ಕಣ್ಣು ಕಾಣೋದು, ಪ್ರತ್ಯಕ್ಷ. ಅದೃಷ್ಟ ಕಾಣದೇ ಇರೋದು. ಫಸ್ಟ್ ಇದು ನಾವು ಅರ್ಥ ಮಾಡ್ಕೋಬೇಕು. ಈಗ ಬ್ರಹ್ಮಜ್ಞಾನವನ್ನು ಅಥವಾ ಆತ್ಮನನ್ನು ಬೇರೆ ಹೆಸರಿನಿಂದ ಕರೀತಾರೆ. ದೃಷ್ಟ ಫಲವನ್ನು ಯಾವ ಥರ ಕರೀತಾರೆ? ಅದಕ್ಕೆ ಅಪರೋಕ್ಷ, ಪರೋಕ್ಷ ಅಂತ ಕರೀತಾರೆ. ಪರೋಕ್ಷ ಅಂತಂದರೆ ಪರೋಕ್ಷ ಅಂದರೆ ಅದೃಷ್ಟ ಫಲ, ಪರೋಕ್ಷ. ಅಪರೋಕ್ಷ ಅಂತಂದರೆ ದೃಶ್ಯ ಫಲ, ಪ್ರತ್ಯಕ್ಷ. ಈಗ ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು. ಅಲ್ಲಿ ಸ್ವಾಮಿಗಳು ಎಲ್ಲೆಲ್ಲೋ ಬರೆಯುವಾಗ ಅದು ಅಪರೋಕ್ಷ ಜ್ಞಾನ ಅಂತಾರೆ ಆತ್ಮನಿಗೆ ಹೇಳುವಾಗ, ಅದು ಇನ್ಸ್ಟೆಂಟ್ ರಿಸಲ್ಟ್ಸ್. ಸೊ ಹೀಗೆ ಇಷ್ಟು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಇವಾಗ ದೃಷ್ಟಫಲ ಅದೃಷ್ಟ ಫಲ ಹೇಳ್ತಾರೆ. ಅದನ್ನು ಇವಾಗ ನೋಡೋಣ. 15ನೇ ಚಾಪ್ಟರ್ಗೆ ಇವಾಗ ಬಂದ್ವಿ. 14 ಕರ್ಮಯೋಗದಿಂದ ದೊರಕುವ ಸ್ಥಿತಪ್ರಜ್ಞತೆ. ಈಗ ಇರಲಿ, ಇನ್ನೂ ಅದು ಸ್ಟಾರ್ಟ್ ಆಗಿಲ್ಲ, ಬಟ್ ಸ್ವಾಮಿಗಳು ಇನ್ನೂ ಸ್ವಲ್ಪ ಕರ್ಮಯೋಗದ ವಿಚಾರನ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಓದ್ತೀನಿ, ಅದರ ಸಾರಾಂಶ ಹೇಳಬೇಕು. ಭಗವದ್ಗೀತೆಯು ಉಪನಿಷತ್ತುಗಳ ಸಾರವನ್ನೇ ತಿಳಿಸುವುದಕ್ಕೆ ಹೊರಟಿರುವ ಗ್ರಂಥ. ಆದ್ದರಿಂದ ಇದಕ್ಕೂ ಉಪನಿಷತ್ತುಗಳಿಗೂ ಹೇಗೋ ಹಾಗೆ ಸಂಸಾರ ಕಾರಣವಾದ ಅಜ್ಞಾನವನ್ನು ಕಳೆಯುವ ಜ್ಞಾನವನ್ನು ತಿಳಿಸಿಕೊಡುವುದೇ ಮುಖ್ಯವಾದ ಗುರಿಯಾಗಿರುತ್ತೆ. ಅಲ್ಲಿಗೆ ಜ್ಞಾನದಿಂದಲೇ ಅಮೃತತ್ವ ದೊರೆಯುತ್ತದೆ ಅನ್ನೋದು ಎಲ್ಲ ಉಪನಿಷತ್ತುಗಳ ಸಿದ್ಧಾಂತ. ಇದರ ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ಭಗವದ್ಗೀತೆ ಅಂದರೆ ಏನು ಪ್ರಶ್ನೆ. ಭಗವದ್ಗೀತೆ ಯಾವ್ದ್ರಿಂದ ಆಗಿದೆ?
ಅದು ಉತ್ತರ ಕೊಟ್ರೆ ಅದೇ ಬಂದ್ಬಿಡುತ್ತೆ. ಅದು ನಾನು ಒಂದೊಂದೇ ಪ್ರಶ್ನೆ ಕೇಳ್ತೀನಿ. ಅಜ್ಞಾನನ ಕಳೆಯೋದಕ್ಕೋಸ್ಕರ ಹೇಳಿ ಶ್ರೀಧರ್ ಅವರೇ. ಉಪನಿಷತ್ತುಗಳ ಸಾರ ಭಗವದ್ಗೀತೆಯಲ್ಲಿ ಏನಾಗಿದೆ, ಭಗವದ್ಗೀತೆಯಲ್ಲಿ ಭಕ್ತಿಯೋಗದಿಂದ ಕರ್ಮಯೋಗದಿಂದ ಜ್ಞಾನಯೋಗ ತಗೋಬೇಕು, ಜ್ಞಾನದಿಂದ ಮೋಕ್ಷ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಅದನ್ನೆಲ್ಲ ಇಲ್ಲಿ ಯಾವತ್ತು ತಿಳ್ಕೊಂಡ್ರೆ ನಾವು ಎಲ್ಲ ತಿಳ್ಕೊಂಡಾಗತ್ತೋ ಅದನ್ನೇ ಬೇರೆ 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 ಉಪನಿಷತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಕ್ವಶನ್ ಆನ್ಸರ್ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಈ ತರ ಹೇಳ್ಕೊಂಡೋಗಿದ್ದಾರೆ, ಭಕ್ತಿಯೋಗ ಕರ್ಮಯೋಗ ಜ್ಞಾನಯೋಗ ತರ ಹೇಳ್ಕೊಂಡೋಗಿದ್ದಾರೆ. ಸೊ ಅಲ್ಲಿಗೆ ಈಗ ನೀವು ವಸಂತ ಅವ್ರು ನೀವೇನಾದ್ರೂ ಆಡ್ ಮಾಡೋಗಿದ್ರೆ ಮಾಡಿ. ಅಜ್ಞಾನ ಕಳೆಯೋದೇ ಉಪನಿಷತ್ತುಗಳಲ್ಲೂ ಅದೇ ಹೇಳಿರೋದು, ಇಲ್ಲೂ ಅದನ್ನೇ, ಎರಡರಲ್ಲೂ ಒಂದೇ ಹೇಳಿರೋದು. ಅದು ಅಜ್ಞಾನನ ಕಳೆಯೋದೇ ಮುಖ್ಯ ಉದ್ದೇಶ, ಉಪನಿಷತ್ತುಗಾಗ್ಲಿ ಭಗವದ್ಗೀತೆಗಾಗ್ಲಿ. ಅಲ್ಲಿರೋದನ್ನೇ ಸಾರ ರೂಪದಲ್ಲಿ ಎಲ್ಲಾ ಉಪನಿಷತ್ತುಗೂ ಸಾರ ತೆಗೆದು ಭಗವದ್ಗೀತೆಯಲ್ಲಿ ಇದೆ. ಅದು ಇಂಪಾರ್ಟೆಂಟ್. ಉಪನಿಷತ್ತುಗಳ ಹಿಂಡಿ ಅದರ ಜಿಷ್ಟನ್ನ ಭಗವದ್ಗೀತೆಯಲ್ಲಿ ಇಟ್ಟಿದ್ದಾರೆ. ಈಗ ಉಪನಿಷತ್ತುಗಳಂದ್ರೆ ಎಲ್ಲಿಂದ ಬಂದಿದೆ? ಇವಾಗ ಭಗವದ್ಗೀತೆ ಉಪನಿಷತ್ತುಗಳಿಂದ ಬಂದಿದೆ. ಉಪನಿಷತ್ತುಗಳು ಎಲ್ಲಿಂದ ಬಂದಿದೆ? ಅದ್ರ ಹಿಂದೆ ವೇದಗಳು. ವೇದಗಳಲ್ಲಿ ಯಾವ ಭಾಗ? ಆರಣ್ಯಕ ಅಂತಾರೆ. ಓಕೆ, ಅಥವಾ ಜ್ಞಾನಕಾಂಡ, ಆರಣ್ಯಕ. ವೇದಗಳಲ್ಲಿ 3 ಭಾಗ ಯಾವ್ಯಾವುದು? ಮಂತ್ರ, ಬ್ರಾಹ್ಮಣಿಕ, ಆರಣ್ಯಕ. ಹಾಗೆ ಇಲ್ಲಿ ಮಂತ್ರಗಳು ಅಂತಂದ್ರೆ ಎಲ್ಲ ಮಂತ್ರಗಳಿರುತ್ತೆ ಅಷ್ಟೇ. ಅಲ್ಲೆಲ್ಲ ಸಾಮವೇದ ಕೇಳೋದಕ್ಕೂ ಚೆನ್ನಾಗಿರುತ್ತೆ, ರಾಗವಾಗಿರುತ್ತೆ, ಎಲ್ಲ ಮಂತ್ರಗಳು. ಬ್ರಾಹ್ಮಣ ಅಂತಂದ್ರೆ ಅದರಲ್ಲಿ ಯಾವ ಕರ್ಮಕ್ಕೆ ಯಾವ ಮಂತ್ರವನ್ನು ಉಪಯೋಗಿಸ್ಬೇಕು. ಗಣಪತಿಗೆ ಬೇರೆ ಪೂಜೆ, ಬೇರೆ ಮಂತ್ರಗಳು. ಸರಸ್ವತಿಗೆ ಬೇರೆ ಪೂಜೆ, ಲಕ್ಷ್ಮಿಗೆ ಬೇರೆ ಪೂಜೆ. ಹಾಗೆ ಅದರಲ್ಲಿ 2 ಕಂಬೈಂಡ್ ಆಗಿ ಮಾಡಿಕೊಂಡಾಗ ಇದು ಬರೀ ವಿಚಾರ ಹೇಳುತ್ತೆ, ಥಿಯರಿ. ಅಲ್ಲಿ ಮಂತ್ರಗಳನ್ನ ಹೇಳ್ತಾರೆ ಹೀಗೆ. ಇನ್ನ ಆರಣ್ಯಕ ಅಂತ ಯಾಕೆ ಹೆಸರು ಕೊಟ್ಟರು? ಅದಕ್ಕೆ ಯಾಕೆ ಕೊಟ್ಟರು ಆರಣ್ಯಕ ಅಂತ ಕೊನೆಯದಕ್ಕೆ? ಜ್ಞಾನಕಾಂಡಕ್ಕೆ ಅರಣ್ಯದಲ್ಲಿ ಹೇಳೋದು ಅರಣ್ಯದಲ್ಲಿ ಅಂದ್ರೆ ಎಲ್ಲೂ ಅಡೆತಡೆ ಇರಬಾರ್ದು, ವಿಸ್ತಾರವಾಗಿರ್ಬೇಕು, ಅದನ್ನ ಎಲ್ಲ ಉಚ್ಚಾರಣೆ ಮಾಡೋದಕ್ಕೆ. ಆರಣ್ಯಕ ಅಂತಂದ್ರೆ ಕಾಡು, ನದಿಯ ದಡ, ಅಲ್ಲಿ ಏಕಾಂತವಾಸ, ಮೌನ, ಸರಳವಾದ ಜೀವನ. ಅಲ್ಲಿ ಸೂಕ್ಷ್ಮವಾಗಿರೋ ತತ್ವಗಳನ್ನ ಇವರಿಗೆ ಡಿಸ್ಟರ್ಬೆನ್ಸ್ ಇರಲ್ಲ ಮೈಂಡ್. ಅದಕ್ಕೋಸ್ಕರ ಋಷಿ ಮುನಿಗಳು ಅಲ್ಲಿ ಹೋಗಿ ಕಂಡುಕೊಂಡಿದ್ದಕ್ಕೆ ಆರಣ್ಯಕ ಅಂತಾರೆ. ಈಗ ನಾವು ವಾನಪ್ರಸ್ಥಾಶ್ರಮ ಎಲ್ಲಿಗೆ ಹೋಗ್ಬೇಕು? ವಾನಪ್ರಸ್ಥ ಅಂದರೆ, ವಾನ ಅಂದರೆ ಏನು? ಕಾಡೆ. ಆದ್ದರಿಂದ ಅದೇ ಥರ ಆರಣ್ಯಕ, ವಾನಪ್ರಸ್ಥ ಈ ಅರ್ಥ ಬರುತ್ತೆ. ಅಲ್ಲಿಗೆ ವೇದಗಳ ಸಾರವೇ ಉಪನಿಷತ್ತು, ಉಪನಿಷತ್ತುಗಳ ಸಾರವೇ ಭಗವದ್ಗೀತೆ. ಈಗ ಈ ಭಗವದ್ಗೀತೆಯಲ್ಲಿ ಮಾತ್ರನಾ ಮೋಕ್ಷ ಅಥವಾ ಜ್ಞಾನದ ವಿಚಾರ, ಅಜ್ಞಾನ ಕಳ್ಕೊಳ್ಳೋಕೆ ಹೇಳಿರೋದು? ಇನ್ಯಾವುದರಲ್ಲಾದರೂ ಹೇಳಿದ್ದಾರ? ಉಪನಿಷತ್ತುಗಳಲ್ಲೂ ಅದೇ ಸರ್ ಹೇಳಿರೋದು, ಮತ್ತೆ ಪುರಾಣಗಳಲ್ಲೂ ಅದೇ ಹೇಳಿರೋದು. ಸೂತ್ರ ಭಾಷೆಯಲ್ಲೂ ಅದನ್ನೇ ಹೇಳಿರೋದು. ಪ್ರಸ್ಥಾನತ್ರಯ 3ರಲ್ಲೂ ಇವನ್ನೇ ಹೇಳಿರೋದು. ಅಲ್ಲಿಗೆ ವೇದ, ವೇದಾಂತ ಎಲ್ಲವೂ ಕೂಡ ಯಾವುದನ್ನು ಹೇಳಕ್ಕೆ ಹೋಗಿದೆ? ಇಂಪಾರ್ಟೆಂಟ್ ಪ್ರಶ್ನೆ. ಯಾವುದು ಹೇಳಕ್ಕೆ ಹೋಗಿದೆ? ಅಜ್ಞಾನವನ್ನು ಕಳೆಯೋದನ್ನೇ ಹೇಳ್ತಾ ಇರೋದೆಲ್ಲ. ಅಷ್ಟೇ ಇಂಪಾರ್ಟೆಂಟ್. ಮೋಕ್ಷವನ್ನ ಮಾಡಿಸ್ಬೇಕು, ಅಜ್ಞಾನ ಕಳೆದು ಜ್ಞಾನವನ್ನ ತಂದು ಕೊಡಬೇಕು. ತನ್ನ ನಿಜವಾದ ಸ್ವರೂಪ ಶರೀರವಲ್ಲ, ಎಲ್ಲರೂ ಶರೀರ ಅಂತ ತಿಳ್ಕೊಂಡಿರ್ತಾರೆ. ಅದನ್ನು ತಪ್ಪಿಸಿ ನಮ್ಮ ನಿಜವಾದ ಸ್ವರೂಪಕ್ಕೆ ಕರ್ಕೊಂಡು ಹೋದರೆ ಅದೇ ಮೋಕ್ಷ. ಅದಕ್ಕೆ ಎಲ್ಲದಕ್ಕೂ ಒಂದೇ ಉದ್ದೇಶ, ಇಷ್ಟು. ಆದ್ದರಿಂದ ಈ ಜ್ಞಾನದಿಂದಲೇ ಅಮೃತತ್ವ ಅಂತಾರೆ. ಯಾಕೆ? ಕರ್ಮಯೋಗದಿಂದ ಆಗಲ್ವಾ? ಧ್ಯಾನ, ಆಮೇಲೆ ಭಕ್ತಿ ಯೋಗದಿಂದ ಆಗಲ್ವಾ? ರಾಜಯೋಗ, ಪಾತಂಜಲಿಗಳ ಅಷ್ಟಾಂಗ ಯೋಗದಿಂದ ಆಗಲ್ವಾ? ಪ್ರಶ್ನೆ. ಆಗಲ್ಲ ಸರ್. ಯಾಕೆ? ಜ್ಞಾನದಿಂದಲೇ ಮೋಕ್ಷ. ಹಗ್ಗ ಕಂಡ ಮೇಲೆ ಹಾವಿನ ಭಯ ಹೋಗೋದು. ಅದೆಲ್ಲ ಕ್ಲಿಯರ್ ಆಗಿದೆ ನಮಗೆ.
ಮತ್ತದನ್ನು ಹೇಳೋದು ಬೇಡ. ಅಲ್ಲಿಗೆ ಇವೆಲ್ಲ ಏನು ಬೇಕಾಗಿಲ್ಲ, ಸಾಕು. ಆದರೆ ಇಲ್ಲಿ ಪ್ರಶ್ನೆ ಸ್ವಾಮಿಗಳು ಒಂದು ಹಾಕ್ತಾರೆ. ಈಗ ಜ್ಞಾನವನ್ನು ಪಡ್ಕೋಬೇಕು ಅಂತ ಏನೋ ಹೇಳ್ಬಿಡ್ತಾರೆ, ಆದರೆ ಆ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ ಅದನ್ನು ತಿಳಿಸ್ಕೊಡ್ಬೇಕೋ ಇಲ್ವೋ ಅಂತ. ಈಗ ಹೇಳುವಾಗ ಹಣ ಸಂಪಾದನೆ ಮಾಡಬೇಕಾದ್ರೆ ಕುಬೇರ್ನ ಫ್ರೆಂಡ್ಶಿಪ್ ಮಾಡಿಬಿಡು ಅಂತ, ಮಾಡೋದು ಹೆಂಗೆ? ಹಾಗೆ ನೀವು ಇದನ್ನು ಹೇಳಿಬಿಟ್ರೆ ಸುಮ್ಮನೆ ಜ್ಞಾನವು ನಮ್ಗೆ ಎಟುಕುವ ಮಟ್ಟಕ್ಕೆ ನಾವು ಏರೋದು ಹೇಗೆ? ಇದನ್ನು ಹೇಳಿಕೊಡುವರು ನಮಗೆ ಮೊದಲು ಬೇಕಾಗುತ್ತಲ್ವಾ ಅಂತ ತಗೊಳ್ತಾರೆ. ಅದಕ್ಕೆ ಉಪನಿಷತ್ತುಗಳು ಬೇಕಾಗುತ್ತೆ. ಇದಲ್ಲದೆ ಅಲ್ಪದೃಷ್ಟಿಯ ಸಾಧಾರಣ ಜನರಿಗೆ ಆತ್ಮಜ್ಞಾನವು ಬೇಕಾಗುತ್ತೆ ಅಂತ ಅನಿಸುತ್ತಾ? ಅಲ್ಪದೃಷ್ಟಿಯ ಜನರಿಗೆ, ಸಾಧಾರಣ ಜನರಿಗೆ ಆತ್ಮಜ್ಞಾನ ಬೇಕು ಅಂತ ಅನಿಸುತ್ತಾ? ಮತ್ತು ಅವ್ರಿಗೇನು ಬೇಕು? ಸುಖ, ವಸ್ತುಗಳು ಸುಖ, ಶರೀರ ಸುಖ ಅಷ್ಟೇ ಸರ್ ಅವ್ರಿಗೆ. ಸೊ ಇಲ್ಲಿ ಜ್ಞಾನಕಾಂಡ ಎಲ್ರಿಗೂ ಅಧಿಕಾರ ಇರೋಲ್ಲ ಅಂತಾರೆ. ಮತ್ತು ಯಾವುದ್ರಲ್ಲಿ ಅಧಿಕಾರ ಇರುತ್ತೆ ಅವರಿಗೆ ಜ್ಞಾನಕಾಂಡದಲ್ಲಿ ಇಲ್ಲದೆ ಇದ್ದರೆ? ಕಾಮ್ಯ ಕರ್ಮ. ಕರ್ಮಕಾಂಡದಲ್ಲಿ ಇಲ್ಲಿ ಗ್ರಡೇಷನ್ಸ್ ಹೇಳ್ತಾರೆ. ಹೇಳುವಾಗ ಈ ಅಧಿಕಾರಿನಲ್ಲಿ 3 ಥರ: ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ, ಅಧಮಾಧಿಕಾರಿ. ಈ ಉತ್ತಮಾಧಿಕಾರಿಗೆ ಯಾವುದು, ಮಧ್ಯಮಾಧಿಕಾರಿಗೆ ಯಾವುದು, ಅಧಮಾಧಿಕಾರಿಗೆ ಯಾವುದು? ಉತ್ತಮಾಧಿಕಾರಿಗೆ ಜ್ಞಾನ, ಮಧ್ಯಮಾಧಿಕಾರಿಗೆ ಉಪಾಸನೆಗಳು, ಇನ್ನು ಅಧಮಾಧಿಕಾರಿಗೆ ಕರ್ಮಯೋಗ. ಕರ್ಮಕಾಂಡ ಕಾಮ್ಯ ಕರ್ಮವೇ ಅವನಿಗೆ. ಹಾಯ್. ಸೊ ಕಾಮ್ಯ ಕರ್ಮವೇ ಅವನಿಗೆ ಅಂತಂದಮೇಲೆ ಕಾಮ್ಯ ಕರ್ಮವನ್ನು ಕೂಡ ಶಾಸ್ತ್ರ ಹೊಗಳ್ತಾ ಇದೆ. ಯಾಕೋಸ್ಕರ? ಕಾಮ್ಯ ಕರ್ಮ ಸ್ವೇಚ್ಛಾ ಪ್ರವೃತ್ತಿ ಬಿಟ್ಟು ಕಾಮ್ಯ ಕರ್ಮದ ಕಡೆ ಬರಲಿ ಅಷ್ಟೇ. ಈಗ ನಮಗೊಂದು ಓವರ್ ಆಲ್ ಪಿಕ್ಚರ್ ಬಂತು. ವೇದ ಅಂದರೆ ಏನು, ವೇದಾಂತ ಅಂದರೆ ಏನು, ಇವೆಲ್ಲ ಒಂದು ಪಿಕ್ಚರ್ ಬಂತು. ಮುಂದಕ್ಕೆ ಹೋಗೋಣ. ಆದ್ದರಿಂದ ಈಗ ವೇದ ತಗೊಂಡ್ರೆ ಆ ವೇದದಲ್ಲಿ 100 ಪೇಜ್ ಇದೆ ಅಂತ ಇಟ್ಕೊಂಡ್ರೆ, ಒಂದು ಬುಕ್ಕು 100 ಪೇಜ್ ಇದೆ. ನಾನು ಎಕ್ಸಾಂಪಲ್ಗೆ ಆ 100 ಪೇಜ್ನಲ್ಲಿ ಕರ್ಮಕಾಂಡ ಎಷ್ಟು, ಜ್ಞಾನಕಾಂಡ ಎಷ್ಟು? ಈಗ ಮೊದಲು ಇವಾಗ ವೇದನ 2 ಭಾಗ ಮಾಡ್ತಾರೆ, ಕರ್ಮಕಾಂಡ, ಜ್ಞಾನಕಾಂಡ. ಈ ಜ್ಞಾನಕಾಂಡ ಎಷ್ಟು ಪೇಜ್ ಇರುತ್ತೆ, ಕರ್ಮಕಾಂಡ ಎಷ್ಟು ಪೇಜ್ ಇರುತ್ತೆ? ಯಾಕೆ ಯಾರಾದರೂ? ಜ್ಞಾನಕಾಂಡ ತುಂಬಾ 3/4 ಭಾಗ ಜ್ಞಾನಕಾಂಡನೇ ಇರುತ್ತೆ ಸರ್. ಇನ್ನು 1/4 ಭಾಗ ಅಷ್ಟೇ, ಸಾರಿ 3/4 ಭಾಗ ಕರ್ಮಕಾಂಡ, ಇನ್ನು ಕೊನೆ ಸ್ವಲ್ಪ 1/4 ಭಾಗ ಜ್ಞಾನಕಾಂಡ. ಅದ್ಯಾಕೆ ಜ್ಞಾನಕಾಂಡ? ಇವೆರಡರಲ್ಲಿ ಮುಖ್ಯ ಯಾವುದು? ಜ್ಞಾನನೇ ಮುಖ್ಯ. ಆದ್ರೆ ಯಾರಿಗೂ ಅದ್ರ ಕಡೆ ಆಸಕ್ತಿ ಇರೋದಿಲ್ಲ, ಜ್ಞಾನದ ಕಡೆ ಯಾರು ಬರೋದಿಲ್ಲ ಅಂತ ಕರ್ಮಕಾಂಡ ಬಂದಿದೆ. ಎಲ್ಲರಿಗೂ ಕಾಮ್ಯ ಕರ್ಮದ ಮೇಲೆ ಬಾಯಿ ಜೋಲ್ ಸುರಿಸ್ತಾ ಇರ್ತಾರೆ. ಕಾಮ್ಯ ಕರ್ಮ ನನಗೇನು ಬರುತ್ತೆ, ಈ ಪೂಜೆ ಮಾಡಿದ್ರೆ ನನಗೇನು ಲಾಭ, ಆ ಕೆಲಸ ಮಾಡಿದ್ರೆ ನನಗೇನು ಲಾಭ, ದಾನ ಕೊಟ್ಟರೆ ನನಗೇನು ಲಾಭ ಅಂತ ಕೇಳ್ತಾ ಇರೋವರೇ ಜಾಸ್ತಿ. ಆದ್ದರಿಂದ ಅವರಿಗೆ ಅದು ಪುಸ್ತಕದಲ್ಲಿ ಅದೇ ಜಾಸ್ತಿ ಇರುತ್ತೆ. ನಾವಿಷ್ಟು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳನ್ನು ಮಾಡಬೇಕೆಂಬ ಮನಸ್ಸು ಉಂಟಾಗಿದ್ದರೂ ಅಲ್ಲಿ ಹೇಳಿರುವ ಕಾಮ್ಯಕರಗಳಿಗೆ ಮನಸ್ಸನ್ನು ಜೋಲು ಬಿಡುವವರೇ ಬಹಳ. ಅವ್ರಿಗೆ ಆ ವಿಚಾರಗಳು ಕೇಳ್ತಾ ಇದ್ದರೆ ಖುಷಿ. ಹೇಳ್ರಿ ಇನ್ನು ಸ್ವಲ್ಪ ಹೇಳ್ರಿ, ಇನ್ನೇನೇನು ಮಾಡಿದ್ರೆ ನನಗೆ ಏನೇನು ಫಲ ಸಿಗುತ್ತೆ ಅಂತ ಆಸಕ್ತಿ ಇರುತ್ತೆ ಅವರಿಗೆ. ಆದ್ದರಿಂದ ಇದು ಜನ್ಮಾಂತರಗಳಲ್ಲಿ ಕೇಳಿ ಮಾಡ್ಕೊಂಡ್ಬಂದಿದ್ದರೆ ನನಗೆ ದೇವರೇ ಬೇಕು ಅನ್ನೋ ಆಸಕ್ತಿ ಬರ್ತಿಲ್ದರೆ ಬರೋಲ್ಲ. ಅಷ್ಟು ಈಸಿ ಅಲ್ಲ ಇದು. ಹಾಗೆ ಆದ್ದರಿಂದ ಶೋಕ ಮೋಹಗಳ ನೆಲೆಬೀಡಾದ ಸಂಸಾರದಲ್ಲಿ ಜೀವರುಗಳು ಮುಳುಗಿ ಹೇಳ್ತಾ ಇರ್ತಾರೆ. ಹೀಗಿರುವಲ್ಲಿ ಯಾವನೋ ಒಬ್ಬ ಪುಣ್ಯಶಾಲಿಗೆ ಮಾತ್ರ ಈ ಶೋಕ ಮೋಹಗಳು ದಾಟುವ ಕಾಟವನ್ನು ತಪ್ಪಿಸ್ಕೋಬೇಕೆನ್ನೋ ಇಚ್ಛೆ ಬಲವಾಗಿರುತ್ತೆ. ಯಾವನೋ ಒಬ್ಬ ಪುಣ್ಯಶಾಲಿ, ಯಾರವರು? ಎಕ್ಸಾಂಪಲ್ ಕೊಟ್ಟರೆ ಏನಾದರೂ ಕೊಡಕ್ಕೆ ಬರುತ್ತಾ ನಿಮಗೆ? ಯಾರವನು ಪುಣ್ಯಶಾಲಿ? ನಮ್ಗೆ ಅರ್ಥ ಆಗಬೇಕು. ಯಾರವನ ಪುಣ್ಯಶಾಲಿ? ಯಾರು? ಎಕ್ಸಾಂಪಲ್ಸ್ ಕೊಡ್ರಿ, ಚೆನ್ನಾಗಿ ಅರ್ಥ ಆಗುತ್ತೆ ಬೇರೆಯವ್ರಿಗೆ. ದೃಷ್ಟಾಂತ. ಪರಮಹಂಸರು. ಪರಮಹಂಸರು. ಯಾವ ಪರಮಹಂಸರು? ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಪರಮಹಂಸರು. ಆಮೇಲೆ ರಮಣ ಮಹರ್ಷಿಗಳು.
ಆಮೇಲೆ ಸಚ್ಚಿದಾನಂದ ಗುರುಗಳು, ಸಚ್ಚಿದಾನಂದ ಸರಸ್ವತಿಗಳು, ಆಮೇಲೆ ಭಗವತ್ಪಾದರು, ಹಾ ಕನಕದಾಸರು, ಪುರಂದರದಾಸರು, ತ್ಯಾಗರಾಜರು, ಸಾರಿ ತುಳಸಿದಾಸರು, ಕಬೀರ್ ಇವರೆಲ್ಲ ದಾಸರು, ಏನು ಎಲ್ಲಾರು ಭಗವಂತನೇ ಬೇಕು ಅಂತ ಬಂದವರು, ಜ್ಞಾನನೇ ಬೇಕು ಅಂತ. ಹೇಗೆ ಈಗ ಹಾ ಹೇಳಿಮ್ಮ ಲಕ್ಷ್ಮಿ ಹೇಳಿಮ್ಮ. ರಾಮದಾಸರು, ಯಾವ ರಾಮದಾಸರಮ್ಮ? ಅದೇ ಭಕ್ತ ತೆಲುಗು ರಾಮದಾಸ್. ಕನ್ನಂಗಾಡ್ ರಾಮ್, ಯಾರಮ್ಮ? ಭಕ್ತ ರಾಮದಾಸ್. ಓ, ಭಕ್ತ ರಾಮದಾಸರು ಇದ್ದಾರೆ, ಹೌದು. ರಾಮದಾಸುಗಾರು ಮೀರಸೀತಿ ತೀಸಿಕೊಂಡಿ, ಎಷ್ಟು ಚೆನ್ನಾಗಿದೆ ಅದು. ಅದು ಅದು ರಾಮದಾಸರು ಅಂತ. ರಾಮನಿಗೆ ಯಾರ್ಯಾರು ದಾಸರಾಗಿರ್ತಾರೋ ಅಲ್ಲೆಲ್ಲ ರಾಮದಾಸರು ಅಂತ ಕರೀತಾರೆ. ಈ 75ನೇ ಇಸ್ವಿಯಲ್ಲಿ 1975ನೇ ಇಸ್ವಿ ಮಾಡೆಲ್ನಲ್ಲಿ ಕನ್ನಂಗಾಡ್ ರಾಮದಾಸರು ಅಂತ ಕರೀತಾರೆ. ಅವರು ಗೊತ್ತು ರಾಮದಾಸರು ಅಂತ. ಅವರು ಆ ತೆಲುಗುನೆಲ್ಲೂ ಪಿಕ್ಚರ್ ಬಂದಿತ್ತು, ಅವರು ಕೂಡ ಅಷ್ಟೇ ಹಾಗೆ. ಆಮೇಲೆ ಈಗ ಕನಕದಾಸರು ನಮ್ಗೆಲ್ರಿಗೂ ಗೊತ್ತಿದೆ. ಏನದು ಕತೆ? ಯಾರಾದರೂ ತುಂಬಾ ದೊಡ್ಡದಾಗಿದೆ ಸರ್, ಅದು ಯಾವ್ದು ಹೇಳ್ಬೇಕು? ಶಾರ್ಟ್ ಆಗಿ ಹೇಳ್ಬೇಕು, ಶಾರ್ಟ್ ಆಗಿ. ಅದೇ ಆ ಗುರುಗಳು ಎಲ್ಲಾರ್ಗು ಬಾಳೆಹಣ್ಣು ಕೊಡ್ತಾರೆ, ತಿನ್ಕೊಂಡು ಅಲ್ಲ, ಬಂದು ಯಾರು ನೋಡಿ. ಕನಕದಾಸರದಲ್ವಾ? ಸರಿ. ಕನಕದಾಸರು ಅಲ್ಲ, ಸರ್ವವ್ಯಾಪಿ ಕನಕದಾಸರದು ಗೊತ್ತಿದೆ, ಅದು ಗೊತ್ತಿದೆ. ಈಗ ಕನಕದಾಸರು ಭಕ್ತಿ ತುಂಬಾ ಭಕ್ತಿ ಅವ್ರ ಭಕ್ತಿ ಇತ್ತು, ಅವ್ರಿಗೆ ದೇವರೇ ಬೇಕು ಅನ್ನೋ ಆಸಕ್ತಿ ಇತ್ತು. ಇಂಥವ್ರನ್ನ ಹೇಳೋದು ಪುಣ್ಯಶಾಲಿಗಳು ಅಂತ. ಇನ್ನು ಪುರಂದರದಾಸರದ್ದು ಯಾವುದು? ಅವರು ತುಂಬಾ ಸಾಹುಕಾರರು ಆಗಿರ್ತಾರೆ. ಅವರು ದಾನ ಧರ್ಮ ಮಾಡದೇ ಇರದೆ ಪಾಪ ಪುಣ್ಯಗಳು ಮಾಡ್ತಾ ಇರ್ತಾರೆ. ಅಲ್ಲ, ಆದ್ದರಿಂದ ಪಾಪ ಮಾಡೋದಿಲ್ಲ ಹಾಗೆ, ಆದರೆ ತುಂಬ ಜಿಪುಣರಾಗಿರ್ತಾರೆ. ದೇವರು ಬಂದವ್ರನ್ನೊಂದು ಪರೀಕ್ಷೆ ಮಾಡ್ತಾನೆ, ಮಾಡಿದ ತಕ್ಷಣ ಕಣ್ಣು ತೆಗೆದು ಬಿಡುತ್ತೆ. ಆಗಲೇ ಅಷ್ಟು ನವಕೋಟಿ ನಾರಾಯಣ ಆಗಿನ ಕಾಲಕ್ಕೆ ಅಂಥದ್ದು ತುಳಸಿ ತಗೊಂಡು ಕೃಷ್ಣಾರ್ಪಣ ಮಸ್ತು ಅಂತ ಹೊಸದ ಮೇಲೆ ಬಿಟ್ಟು ಅವರು ಅವ್ರ ಹೆಂಡತಿ ಮಗ ಮನೆ ಬಿಟ್ಟು ಹೋಗ್ಬಿಡ್ತಾರಲ್ಲ, ಇದು ವೈರಾಗ್ಯ. ಯಾರಿಗೆ ಬಂದಿರ್ಬೇಕು? ಎಂಥವ್ರಿಗೆ ಪುಣ್ಯಶಾಲಿ ಅಂತ ಕರೀತಾರಲ್ಲ, ಅಂಥವ್ರಿಗೆ ಇದು ಕರೀತಾ ಇರೋದು. ಅದು ಸಮರ್ಥ ರಾಮದಾಸರು ಅವ್ರ ತಾಯಿ 5ನೇ ವರ್ಷಕ್ಕಿದ್ದಾಗಲೇ ಅವರು ಎಲ್ಲೋ ಕೂತ್ಕೊಂಡು ಪ್ರಪಂಚಕ್ಕೆ ಸುಖ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. 5ನೇ ವರ್ಷದಲ್ಲಿ ಲೆಕ್ಕಾಕೊಂಡ್ರೆ ಅವ್ರ ತಾಯಿ ಗಲಾಟೆ, ಮದುವೆ ಮಾಡ್ಕೊ ಅಂತ. ಮದುವೆ ಮಂಟಪದಲ್ಲಿ ಸಾವಧಾನ ಅಂತ ಹೇಳಿದ ತಕ್ಷಣ, ಅಯ್ಯೋ ನನಗೆ ಹೇಳ್ತಾ ಇದ್ದಾರೆ ಸಾವಧಾನ ಅಂತಂತ ಮದುವೆ ಮಂಟಪ ಬಿಟ್ಟು ಹೋಗ್ಬಿಡ್ತಾರೆ. ವೈರಾಗ್ಯ ಅಂಥವ್ರಿಗೆ ಹೇಳ್ತಾ ಇರೋದು ಪುಣ್ಯಶಾಲಿ ಅಂತ. ಇನ್ನು ತ್ಯಾಗರಾಜರು ಅಲ್ಲ, ತುಳಸಿದಾಸರು ಕತೆ ಗೊತ್ತಲ್ವಾ? ಹೆಂಡತಿ ಮೇಲಿಟ್ಟಿದ್ದ ಮೋಹ, ನನ್ನ ಮೇಲೆ ಇಟ್ಟಿರೋ ಮೋಹವನ್ನು ರಾಮನ ಮೇಲಿಟ್ಟರೆ ಸಾಕು ಅಂತ ಅವ್ರ ಹೆಂಡತಿ ಒಂದೇ ಮಾತು ಹೇಳ್ತಾರೆ. ಈ ವೈರಾಗ್ಯ ಬಂದ್ಬಿಡ್ತು. ಇವರು ಪುಣ್ಯಶಾಲಿಗಳು, ಇವರು ಜಿಜ್ಞಾಸ ಭಕ್ತರು. ಇನ್ನು ಬ್ರಹ್ಮಚೈತನ್ಯ ಮಹಾರಾಜರು ಮನೆ ಬಿಟ್ಟು ಹೋಗ್ಬಿಡ್ತಾರೆ ದೇವರು ನೋಡಿಕೊಂಡು. ಅವರು ಕನಂಗಡ ರಾಮದಾಸರು ಮದುವೆ ಆಗಿರುತ್ತೆ. ಕನಂಗಡ ರಾಮದಾಸರು ಒಂದು ಹೆಣ್ಮಗು ಇರ್ತಾಳೆ, ಮಗುನ ಬಿಟ್ಟು ಹೆಂಡತಿನ ಬಿಟ್ಟು ಕಾಡ್ಗೋ ಇದಕ್ಕೆ ಬಂದ್ಬಿಡ್ತಾರೆ ರಾಮನ ಹುಡ್ಕೊಂಡು. 2 ವರ್ಷಗಳ ಕಾಲ 3 ವರ್ಷ ಬೀದಿನಲ್ಲಿ ಸುತ್ತಕೊಂಡು ದೇವರಿಗೆ ಪೂರ್ತಿ ಸರೆಂಡರ್ ಆಗಿ ಅವರು ನಾಮ ಜಪ ಮಾಡ್ತಾ ಇರ್ತಾರೆ. ಬರೀ ಅದೊಂದೇ ಸಾಧನೆ. ಇವ್ರನ್ನ ಪುಣ್ಯಶಾಲಿಗಳು, ಕಶ್ಚಿದ್ದೀರ ವೈರಾಗ್ಯ ಚಕ್ರವರ್ತಿ ಅಂತ ಕರೀತಾರೆ. ನಚಿಕೇತನ್ ಕರೀತಾರೆ ಹೀಗೆ. ಆಮೇಲೆ ಶ್ವೇತಕೇತುವನ್ ಕರೀತಾರೆ. ಇಂಥವ್ರನ್ನ ಪುಣ್ಯಶಾಲಿ. ಯಾರೋ ಒಬ್ಬ, ಎಷ್ಟು ಜನ ಸಿಗ್ತಾರೆ ನಿಮಗೆ? ಈಗ ಇಷ್ಟೆಲ್ಲ ಹೇಳಿದ್ರೆ ಇಷ್ಟೇ ಸಿಕ್ಕಿದ್ದು. ಆಮೇಲೆ ಬ್ರಹ್ಮಾನಂದರು ಹೀಗೆ, ಮತ್ತು ಶ್ರೀಧರ ಸ್ವಾಮಿಗಳು, ಇಂಥವರೆಲ್ಲ ಪುಣ್ಯಶಾಲಿಗಳು. ಈಗ ಬರಬೇಕು ನಮಗೆ, ನನಗೆ ಮೋಕ್ಷವೇ ಬೇಕು ಅನ್ನೋ ಆಸೆ. ಹಿಂದಿನ ಜನ್ಮಗಳ ಒಳ್ಳೆಯ ಸಂಸ್ಕಾರ ಮಾಡಿದರೆ ಮಾತ್ರ ಬರುತ್ತೆ. ಏನೋ ಟೈಮ್ ಕಳೆಯಕ್ಕೆ ಕೇಳ್ತಾ ಇದ್ದೀವಿ ಅಂತಂದರೆ ಅದು ಇನ್ನೂ ಬಂದಿಲ್ಲ ಅಂತ. ಹಾಗೆ ಆ ಥರ. ಆದ್ದರಿಂದ ಮುಮುಕ್ಷುವಿನ ಉಪಕಾರಕ್ಕಾಗಿ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಉತ್ತೇಜಿಸುತ್ತೆ. ಇಂಥವ್ರಿಗೆ ಕರ್ಮಯೋಗ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಲ್ಪವಾದ ಕರ್ಮಫಲವನ್ನು ಮರೆಯಿಸಿ
ಮಹಾಫಲವಾದ ಜ್ಞಾನದ ಕಡೆಗೆ ಒಯ್ಯುವ ಕರ್ಮಯೋಗವನ್ನು ಇಲ್ಲಿ ಉಪದೇಶಿಸಿರುತ್ತೆ. ಹೀಗೆ ಈಗ ಇದಕ್ಕೊಂದು ಎಕ್ಸಾಂಪಲ್ ಏನಾದರೂ ಉಂಟಾ? ಹೆಚ್ಚಿನ ಫಲಕ್ಕೋಸ್ಕರ ಕಡಿಮೆ ಫಲವನ್ನು ತ್ಯಾಗ ಮಾಡೋದು. ಯಾವುದಾದ್ರೂ ಎಕ್ಸಾಂಪಲ್ ಕೊಡ್ತೀರಾ? ಅರ್ಥ ಆಗೋವಂಗೆ, ನಮ್ಗೆ ಅರ್ಥ ಆಗಬೇಕು. ರಾಜನ ಹತ್ರ ಹೋಗಿ ನೆಶೆ ಕೇಳ್ದಂಗೆ ಆಗೋಗುತ್ತೆ ನಾವು ಕರ್ಮ ಫಲಕ್ಕೆ ಆಸೆ ಪಟ್ರೆ. ಅದಲ್ಲ. ಈಗ ಇನ್ಯಾರಿಗಾದ್ರೂ ಜ್ಞಾಪಕ ಬಂದರೆ ಹೇಳ್ರಿ. ಈಗ ನಮ್ಮ ಮಕ್ಕಳು PUC ಓದ್ತಾರೆ, ಮನೆ ಬಿಡ್ತಾರೆ, ತಂದೆ ತಾಯಿಗಳು ಬಿಡ್ತಾರೆ, ಕಾಲೇಜ್ಗೆ ಎಲ್ಲೋ ಪೇಟೆಗೆ ಬರ್ತಾರೆ, ಅವ್ರದ್ದು ಹಳ್ಳಿನೋ ಯಾವುದೋ ಊರುಗಳು ಇರುತ್ತೆ. ನಾವೆಲ್ಲ ಹಾಗೆ ಮಾಡಿದ್ದು ಬಿಟ್ಟು ಬಂದಿದ್ದೆ ನಮ್ಮ ತಂದೆ ಮಕ್ಕಳು ತಾಯಂದ್ರನ್ನ ತಂದೆಯನ್ನ ಸ್ನೇಹಿತರನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದು ಅಲ್ಲಿ ಯಾವುದೋ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಮಾಡ್ತಾಯಿದ್ವಿ. ಈಗ ನಾವು ಅಲ್ಲಿದ್ದರೆ ಅಲ್ಲಿ ಆ ಸುಖವನ್ನು ತ್ಯಾಗ ಮಾಡಿದ್ವಿ. ಯಾತಕ್ಕೋಸ್ಕರ? ಹೆಚ್ಚಿನ ಸುಖಕ್ಕೋಸ್ಕರ ಕಡಿಮೆ ಸುಖವನ್ನು ತ್ಯಾಗ ಮಾಡದೆ ತ್ಯಾಗ ಇಲ್ಲಿ. ಆಮೇಲೆ ಗೊತ್ತಾಗುತ್ತೆ ನಮಗೆ ಅಲ್ವಾ? ಆಮೇಲೆ ಡಾಕ್ಟರ್ ಕೋರ್ಸಿಗೆ ಸೇರಿದ್ವಿ, ಅಲ್ಲಿ 6 ವರ್ಷ ಕಷ್ಟಪಟ್ವಿ. ಯಾಕೆ? ಹೆಚ್ಚಿನ ಸುಖಕ್ಕೋಸ್ಕರ. ಹಾಗೆಯೇ ಈ ಸಂಸಾರದಲ್ಲೂ ಕೂಡ ಹೆಚ್ಚಿನ ಸುಖಕ್ಕೋಸ್ಕರ ಈ ಕಡಿಮೆ ಸುಖವನ್ನು ತ್ಯಾಗ ಮಾಡಬೇಕಾಗುತ್ತೆ ನಾವು ಅಂತ ಅರ್ಥ ಮಾಡ್ಕೋಬೇಕು. ಹಾಗೆ ಈಗ ಕರ್ಮಗಳನ್ನು ಮಾಡಿ ಫಲಗಳನ್ನು ಅನುಭವಿಸಿ ಕರ್ಮಫಲ ವಾಸನೆಯನ್ನು ಅಂತಃಕರಣದಲ್ಲಿ ತುಂಬಿಕೊಂಡು ಬಿಟ್ಟಿರ್ತಾರೆ. ಕರ್ಮ ವಾಸನೆಯಿಂದ ಕಲುಷಿತವಾದವರ ಚಿತ್ತವು ಒಂದಿಷ್ಟು ನಿಲುಗಡೆಗೆ ಬಂದಿರೋದಿಲ್ಲ. ಹಾಗೆ ಆದ್ದರಿಂದ ಕರ್ಮಫಲವನ್ನು ಹೇಳುವ ವಾಕ್ಯವು ಕಿವಿಗೆ ಬಿದ್ದರೆ ಸಾಕು, ಅವರಿಗೆ ಕಿವಿ ನೆಟ್ಟಗಾಗತ್ತೆ. ಆದರೆ ಯಾವ ಮಹನೀಯನೋ ಎಲ್ಲ ಅದೇ ಥರನೇ ಹೇಳ್ತಾರೆ ನೋಡ್ರಿ. ಯಾವ ಮಹನೀಯನೋ ನಾನು ಹೇಳಿರುವ ಕರ್ಮಯೋಗವನ್ನು ಒಂದೇ ನಿಶ್ಚಯದಿಂದ ಅನುಷ್ಠಾನ ಮಾಡಿರುವನೋ ಅವನಿಗೆ ಸತ್ವಶುದ್ಧಿ ಉಂಟಾಗ್ಬಿಡುತ್ತೆ. ಸತ್ವಶುದ್ಧಿ, ಚಿತ್ತಶುದ್ಧಿ, ಮನಸ್ಸಿನ ಶುದ್ಧಿ ಎಲ್ಲವೂ ಕೂಡ. ಆಗ ಅವನಿಗೆ ಉತ್ತಮವಾದ ಆತ್ಮಜ್ಞಾನವೇ ಉಂಟಾಗ್ಬಿಡುತ್ತೆ. ಆ ಉತ್ತಮವಾದ ಜ್ಞಾನದಿಂದ ಕರ್ಮವಾಸನೆಯ ಮೋಹಾತ್ಮಕವಾದ ಕಲ್ಮಶವು ಅತ್ಯಂತವಾಗಿ ನಾಶವಾಗಿಬಿಡುತ್ತೆ. ಏನು ನಾಶವಾಗ್ಬಿಡುತ್ತೆ? ಅತ್ಯಂತವಾಗಿ ನಾಶವಾಗೋದು ಯಾವುದು? ಯಾವ್ದು ನಾಶವಾಗೋದು? ಕರ್ಮ ವಾಸನೆ. ಅಜ್ಞಾನ ನಾಶವಾಗ್ಬಿಡುತ್ತಲ್ವ ಜ್ಞಾನದಿಂದ. ಹಾಗೆ ವೈರಾಗ್ಯ ಬಂದಿರಬೇಕಿಲ್ಲಿ ಅದಕ್ಕೋಸ್ಕರ. ಹಾಗಾದರೆ ಈ ಉತ್ತಮವಾದ ಮಹನೀಯನೋ ಅಂತಾರೆ, ಮತ್ತು ಕಶ್ಚಿದ್ದೀರ ಯಾವನೋ ಒಬ್ಬನೋ ಅಂತಾರೆ. ಅವನ ಕ್ವಾಲಿಫಿಕೇಶನ್ ಏನಿರಬೇಕು? ಏನು ಕ್ವಾಲಿಫಿಕೇಶನ್ ಇದ್ದರೆ ಅವನು ಜ್ಞಾನವನ್ನು ಪಡಿತಾನೆ? ಏನು ಕ್ವಾಲಿಫಿಕೇಶನ್ ಇರಬೇಕು? ಸಾಧನ ಚತುಷ್ಟಯ. ಹಿಡ್ಕೊಳ್ರಿ, ಸಾಧನ ಚತುಷ್ಟಯ ಇರಬೇಕು. ಏನದು ಸಾಧನ ಚತುಷ್ಟಯ ಅಂದರೆ? ನಿತ್ಯ ವಸ್ತು ವಿವೇಕ, ಇಹಮೂರ್ತ ಫಲಭೋಗ ವಿರಾಗ, ಮುಮುಕ್ಷತ್ವ, ಶಮದಮಾದಿ ಷಟ್ ಸಂಪತ್ತಿ. ಯಾವುದು ಶಮದಮಾದಿಗಳು? ಅದೇ ಇಂದ್ರಿಯ ನಿಗ್ರಹಗಳು, ಹೊರಗಿನ ಇಂದ್ರಿಯಗಳು, ಒಳಗಡೆ ಮನಸ್ಸು, ಅಂತಃಕರಣ, ಆಮೇಲೆ ಮನಸ್ಸು, ಬುದ್ಧಿ, ವೈರಾಗ್ಯ, ಉಪರತಿ, ಆಮೇಲೆ ಶ್ರದ್ಧೆ, ತಿತಿಕ್ಷ, ಭಗವಂತನೇ ಬೇಕು ಅಂತ. ಅದೇ ಷಟ್ ಸಂಪತ್ತಿ. ಶಮ, ದಮ, ಉಪರತಿ, ತಿತಿಕ್ಷ, ಸಮಾಧಾನ, ಶ್ರದ್ಧೆ 6 ಇರಬೇಕು. ಇವು ಅರಿಷಡ್ ವರ್ಗಗಳಿಗೆ ವಿರುದ್ಧವಾಗಿರುತ್ತೆ. ಅರಿಷಡ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯ. ಅವು 6, ಇವು 6. ನಾವು ಇವುಗಳನ್ನ ಹೆಚ್ಚಿಸ್ಕೋಬೇಕು, ಅವುಗಳನ್ನ ಕಡಿಮೆ ಮಾಡ್ಕೋಬೇಕು. ಹಾಗೆ ಮಾಡ್ಕೋಬೇಕಾಗಿರೋದು. ಹಾಗೆ ಅದು ಶ್ರೇಯೋ ಮಾರ್ಗಕ್ಕೆ ದಾರಿ ಅರಿಷಡ್ ವರ್ಗಗಳು. ಇದು ಶ್ರೇಯೋ ಮಾರ್ಗಕ್ಕೆ ದಾರಿ. ಆದ್ದರಿಂದ ಯಾವ ದಾರಿ ಬೇಕೋ ನಾವು ಆಯ್ಸ್ಕೋಬಹುದು ಅಂತಾರೆ. ಒಟ್ಟಿನಲ್ಲಿ ಇಷ್ಟ ಆಯಿತು. ಈಗ ಕರ್ಮಯೋಗದಿಂದ ಆಗುವ ಮೊದಲನೆಯ ದುಷ್ಟಫಲ ಈಗ ಹೇಳ್ತಾ ಇದ್ದಾರೆ. ಕರ್ಮಯೋಗದಿಂದ ಆಗುವ ದುಷ್ಟಫಲ ಯಾವುದು ಅಂತ. ಯದಾತೆ ಮೋಹ ಕಲಿಲಂ ಎಂಬ ಶ್ಲೋಕದ ಇದು ಕ್ರಿಯಾಕಾರಕ ಫಲಗಳ ವಾಸನೆಯನ್ನು ಗಟ್ಟಿಗೊಳಿಸುವ ವೇದ ವಚನಗಳ ಶ್ರವಣದಿಂದ ಉಂಟಾಗಿದ್ದ ಅಂತಃಕರಣದ ಚಾಂಚಲ್ಯವು ಹೋಗಿ ಸಮತ್ವದ ನಿಶ್ಚಲತೆಯು ಉಂಟಾಗುತ್ತದೆ. ಇದು ಮೊದಲನೇ ಫಲ
ಕರ್ಮಯೋಗ ಸರಿಯಾಗಿ ಮಾಡಿದ್ದಾದರೆ ಏನಾಗುತ್ತೆ ಅಲ್ಲಿ? ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ? ಓದಿದ್ದೀನಿ ನಾನು. ಮೋಹ ಕಳೆಯುತ್ತೆ, ನಿಷ್ಕಲ್ಮಶವಾಗಿರುತ್ತೆ ಮನಸ್ಸು, ಒಯ್ದಾಡ್ತಾ ಇರೋಂಥ ಬುದ್ಧಿ ನಿಂತ್ಕೊಳ್ಳುತ್ತೆ, ಚಲಿಸ್ತಾ ಇರ್ತೈತಲ್ಲ ಮನಸ್ಸು, ಚಂಚಲತೆ ಕಡಿಮೆ ಆಗುತ್ತೆ, ಸಮತ್ವ ಉಂಟಾಗುತ್ತೆ, ಮನಸ್ಸು ಸಮಾಧಾನವಾಗಿರುತ್ತೆ. ಅದೇ ಸಂಕಲ್ಪ ವಿಕಲ್ಪಗಳು, ಹಿಂದಿಂದೋ ಮುಂದಿಂದೋ ಯೋಚನೆಗಳು, ಮನಸ್ಸಿನಲ್ಲಿ ಒಂದ ಎರಡ ಯೋಚನೆಗಳು, ಇವೆಲ್ಲ ಹೋಗ್ಬಿಡ್ಬೇಕು. ಕರ್ಮಯೋಗ ಮಾಡೋದ್ರಿಂದ ಹೋಗುತ್ತೆ, ವಿಕ್ಷೇಪವಿಲ್ಲದಂಗಾಗುತ್ತೆ. ಆದ್ದರಿಂದ ನಾನಿಲ್ಲಿ ರಾಮ ಅಂತ ಇರ್ತೀನಿ, ಅರೆ ಆ ರಾಮಪ್ಪನಿಗೆ ಸಾಲ ಕೊಟ್ಟಿದ್ದೆ, ಅವನು ಬಡ್ಡಿನೇ ಕೊಡಲಿಲ್ವಲ್ಲಪ್ಪ, ಅಲ್ಲಿಗೆ ಹೋಯ್ತು. ಆಮೇಲೆ ಇನ್ನೊಬ್ಬನು ಯಾರೋ ಅವನು ಧ್ಯಾನ ಮಾಡ್ತಾ ಇರ್ತಾನೆ, ಚಪ್ಪಲಿ ಕೊಟ್ಟಿದ್ದೆ ಅವನಿಗೆ, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ನಲ್ಲ, ಅವನೇನೋ ಓಡೋಗ್ಬಿಟ್ಟಿದ್ರೆ ಇಲ್ಲಿಗೆ ಹೊರಟೋಗುತ್ತೆ. ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಪೂಜೆ ಮಾಡಿಸ್ತಾ ಇರ್ತೀವಿ, ನಾನು ಚಪ್ಪಲಿ ಬಿಟ್ಟಿರೋದು ಯಾವನ ಎತ್ಕೊಂಡು ಹೋದ್ರೆ ಅಂತ ಮನಸ್ಸಿಲ್ಲಿ ಬಂದಿರುತ್ತೆ. ಆದ್ದರಿಂದ ಇವು ಕಡಿಮೆ ಆಗಬೇಕಾದ್ರೆ ಯಾರು ಕರ್ಮಯೋಗವನ್ನು ಸರಿಯಾಗಿ ಮಾಡ್ತಾರೋ ಅವ್ರಿಗೆ ಮಾತ್ರ ಥಾಟ್ಸ್ ಕಡಿಮೆ ಆಗಬೇಕಿದೆ. ಎಷ್ಟು ಕಡಿಮೆ ಥಾಟ್ಸ್ ಕಡಿಮೆ ಆದಾಗ, ಇದು ಬರೀ ಕರ್ಮಯೋಗದಿಂದ ಮಾತ್ರ ಕಡಿಮೆ ಆಗುತ್ತೆ ಅಂತ ತಿಳ್ಕೊಬೇಡ್ರೆ, ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಕೂಡ ಸೇರಿಸ್ಕೋಬೇಕು. ಅದಕ್ಕೆ ಸಾಧನ ಚತುಷ್ಟಯ. ಈ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡಿದಾಗ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಪ್ರಪಂಚದಲ್ಲಿ ಯಾವುದು ಸತ್ಯವಿಲ್ಲ, ಮತ್ತು ನಾನೇ ಒದ್ದಾಡಬೇಕು ಅಂತ ಅದರ ಕಡೆ ಆಸೆ ಇರೋಲ್ಲ, ಒಲವಿರೋಲ್ಲ. ನಿಮ್ಮ ಮನಸ್ಸು ಸ್ತಬ್ಧ, ಸಮತ್ವಂ ಯೋಗ ಉಚ್ಚತೆ ಆಗ್ಬಿಡುತ್ತೆ ತಾನಾಗಿ. ಆಗ ನೀವು ಏನು ಕೆಲಸಕ್ಕೆ ಹೇಳ್ರಿ ಕೊಡ್ರಿ ಮಾಡೋಕ್ಕೆ ಶುರು ಮಾಡಿ, ಜಪಕ್ಕೆ ಬಿಡ್ತೀರಾ, ಟಕ್ಕಂತ ಜಪನೇ ಮಾಡ್ತಾ ಇರುತ್ತೆ. ಸಾಕು ನೀನು ಧ್ಯಾನದ ಕಡೆ ಹೋಗೋಕ್ಕೆ ಶುರುವಾಗ್ಬಿಡ್ತದೆ. ನಾನು ಹೇಳ್ದಂಗೆ ಕೇಳುತ್ತೀವಾಗ, ಆ ಮೊದಲು ಅದು ಹೇಳ್ದಂಗೆ ನಾನು ಕೇಳಬೇಕು. ಏನಪ್ಪ ಇಷ್ಟು ದಿನ ನಾನು ಹೆಂಗೆ ಸಿಕ್ಕಿದ್ರೆ ಹಂಗೆ ಬಿಟ್ಬಿಟ್ಟು ಇವಾಗ ಕಟ್ಟಕ್ಕೆ ನೋಡ್ತೀಯಾ, ಮಾಡು ನಾನು ನೋಡ್ಕೊತೀನಿ ನನ್ನ ಕೈನ ಅಂತ, ನಾನು ಛಳಕ ತೋರಿಸ್ತೀನಿ ಅಂತ ಹೇಳುತ್ತವ್ರು. ಅದಕ್ಕೆ ಕರ್ಮಯೋಗವನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳೋದು. ಇವೆಲ್ಲ ನಮಗೆ ಆಗಬೇಕಾಗತ್ತೆ. ಅವನಿಗೆ ಪರಮಾರ್ಥವನ್ನು ತಿಳಿಸುವ ಸಾಂಖ್ಯ ದೃಷ್ಟಿಯ ಜ್ಞಾನಯೋಗವು ತಕ್ಕುವುದು. ಆಗ ಅವನಿಗೆ ಕರ್ಮಯೋಗ ಚೆನ್ನಾಗಿ ಮಾಡಿದ್ದೀವಿ ಅನ್ನೋದಕ್ಕೆ ಇನ್ನೇನು ಸೂಚನೆ? ಎಲ್ಲಿವರೆಗೂ ಮಾಡ್ಬೇಕು ಕರ್ಮಯೋಗ? ಎಲ್ಲಿವರೆಗೂ ಕರ್ಮಗಳು ಬಿದ್ದೋಗೋವರೆಗೂ ಮಾಡ್ಬೇಕು. ಎಷ್ಟು ಕರ್ಮಗಳು ಬಿದ್ದೋಗ್ಬೇಕು? ಸರ್ವಕರ್ಮ ಸನ್ಯಾಸ ಆಗ್ಬೇಕಾ? ಇಲ್ಲ, ಕರ್ಮ ಸನ್ಯಾಸ ಮಾತ್ರ. ಸರ್ವಕರ್ಮ ಸನ್ಯಾಸ ಜ್ಞಾನಿಗಾಗೋದು. ಜ್ಞಾನಿಗೆ ಎಲ್ಲ ಕರ್ಮಗಳು ಬಿದ್ದೋಗುತ್ತೆ. ಯಾಕೆ ಜ್ಞಾನಿಗೆ ಬಿದ್ದೋಗೋದು? ಕರ್ತೃತ್ವ ಇಲ್ಲಲ್ಲ ಸರ್ ಅವನಿಗೆ, ಶರೀರನೇ ನಾನಲ್ಲ ಅನ್ಕೊಂಡಿರ್ತಾನೆ. ಇನ್ನು ಕರ್ಮ ಏನಿರುತ್ತೆ? ಕರ್ತೃತ್ವ ಇಲ್ಲ, ಭೋಕ್ತೃತ್ವವಿಲ್ಲ. ಅವನಿಗೆ ಸರ್ವಕರ್ಮ ಸನ್ಯಾಸ. ಇದು ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್, ಅನ್ಕಂಡೀಷನಲ್ ಲವ್. ಎಲ್ಲ ನ್ಯಾಚುರಲ್ ಆಗಿರುತ್ತೆ ಅವನಿಗೆ. ಹೀಗೆ ಹೇಗೆ ನಮಗೆ ಶರೀರ ನ್ಯಾಚುರಲ್ಲು, ಅವನಿಗೆ ಅಶರೀರ ಅನ್ನೋದು ಅಷ್ಟು ನ್ಯಾಚುರಲ್ಲ, ಇನ್ನೂ ಚೆನ್ನಾಗಿರುತ್ತೆ ಅವನಿಗೆ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಯಾವಾಗ ಈ ಥರ ಆಗೋಗುತ್ತೋ ಅವನಿಗೆ ಯಾಕೆ ಕರ್ಮಗಳು ಬಿದ್ದೋಗುತ್ತೆ? ಅಲ್ಲ, ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಎರಡೂ ಬಿದ್ದೋಗುತ್ತೆ. ಯಾಕೆ? ಪ್ರಮಾತೃತ್ವ ಇಲ್ಲ, ಶರೀರ ನಾನಲ್ಲ ಅಂತ ಗೊತ್ತಾಗೋಗುತ್ತೆ. ಆತ್ಮಸ್ವರೂಪದಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ನಾನು ಇಲ್ಲ, ನನ್ನದು ಇಲ್ಲ. ಅದೇ ಇಲ್ಲಿ ಸ್ವಲ್ಪ ನಾವು ಬಿಡಿಸ್ಕೋಬೇಕಾಗುತ್ತೆ. ಈ ಕರ್ತೃತ್ವ ಭೋಕ್ತೃತ್ವ ಬರೋದಕ್ಕೆ ಕಾರಣ ಏನು? ಮೊದಲನೇದು ಅಧ್ಯಾಸ. ಅಧ್ಯಾಸದಿಂದ, ಕಲಬೆರಕೆಯಿಂದ. ನೆಕ್ಸ್ಟ್ ಏನು? ಅಧ್ಯಾಸ ಆದ್ಮೇಲೆ ಕಾಮ, ಅವಿದ್ಯೆ. ಅವಿದ್ಯೆ, ರಾಂಗ್ ನಾಲೆಡ್ಜ್. ಇರೋದು ಹಗ್ಗ, ತಪ್ಪಾಗಿ ಹಾವು ಅಂತ ತಿಳ್ಕೊತೀನಿ. ಇಲ್ಲಿ ಅಧ್ಯಾಸ ಅಂದರೆ ಗಾಢನಿದ್ರೆಯಲ್ಲಿ ಬರೀ ಆತ್ಮನಿರ್ತಾನೆ. ಎಚ್ಚರಿಕೆ ಬಂದಿದ್ದ ತಕ್ಷಣ ಆತ್ಮ ಅನಾತ್ಮಗಳ ಕಲಬೆರಕೆ ಅಥವಾ ನಾನು ನನ್ನದು ಕಲಬೆರಕೆ ಆಗ್ಬಿಡುತ್ತೆ. ಇದನ್ನು ಅಧ್ಯಾಸ ಅಂತ ಕರೀತಾರೆ. ಯಾವಾಗ ಅಧ್ಯಾಸ ಬಂತೋ ಅವನಿಗೆ ಕರ್ತೃತ್ವ ಭೋಕ್ತೃತ್ವ ಕಟ್ಟಿಟ್ಟ ಬುದ್ಧಿ. ಈ ಕರ್ತೃತ್ವ ಭೋಕ್ತೃತ್ವದಿಂದ ಅವನಲ್ಲಿ ಗುಣಗಳು
ಪ್ರದರ್ಶನೆ ಮಾಡೋಕ್ಕೆ ಶುರುವಾಗುತ್ತೆ. ಗುಣಗಳು ಎಲ್ಲಿರುತ್ತೋ ಅವನು ಸುಮ್ಮನೆ ಕುಂಡ್ರಿಸಲ್ಲ, ಕರ್ಮಕ್ಕೆ ನೂಗ್ತಾ ಇರುತ್ತೆ. ಆದ್ದರಿಂದ ಇಲ್ಲಿ ಶುರುವಾಯಿತು ರೋಗ. ಆದ್ದರಿಂದ ಇದು ಯಾಕೆ? ಅಧ್ಯಾಸ, ಆಮೇಲೆ ಅವಿದ್ಯೆ ಇದ್ದಿದ್ದ ತಕ್ಷಣ ಕಾಮ ಅಂದ್ರೇನು? ಹಾವು ಅಂತ ತಪ್ಪಿಸ್ಕೊಳ್ಳೋದು, ಸುಖ ಪ್ರಾಪ್ತಿ ದುಃಖ ನಿವೃತ್ತಿ. ಕಾಮ ಅಂದರೆ ಎರಡೂ ಸೇರ್ಕೊಳ್ಳುತ್ತಲ್ಲಿ. ಕಾಮ ಆಗಿದ ತಕ್ಷಣ ಸಂಕಲ್ಪ ಮನಸ್ಸಿನಲ್ಲಿ, ಅವನಿಗೆ ಆಸೆ ಹುಟ್ಟಿದ ತಕ್ಷಣ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಬರುತ್ತೆ, ಅದು ನಾನು ಪಡಿಬೇಕು ಅಂತ. ಯಾವಾಗ ಸಂಕಲ್ಪ ಮಾಡ್ತೀನೋ ಕರ್ಮದಲ್ಲಿ ತೊಡಗ್ತಾನೆ. ಕರ್ಮದಲ್ಲಿ ತೊಡಗಿದ ಮೇಲೆ ಸುಮ್ಮನೆ ಇರೋಕ್ಕೆ ಬರೋಲ್ಲ, ಪಾಪ ಪುಣ್ಯ ಮಾಡ್ತಾರೆ. ಪಾಪ ಪುಣ್ಯ ಮಾಡಿದ್ಮೇಲೆ ಅದನ್ನು ಅನುಭವಿಸೋದಕ್ಕೆ ಹುಟ್ಟು ಸಾವುಗಳು, ಸೈಕಲ್ ರಿಪಿಟೇಷನ್ ಹಿಂಗೆ ಹೋಗ್ಬಿಡುತ್ತೆ. ಈಗೇನಾಗುತ್ತೆ? ಅವನಿಗೆ ಅಧ್ಯಾಸ ಇಲ್ಲದೆ ಇರೋದರಿಂದ ಅವನ ಮನಸ್ಸಿನಲ್ಲಿ ಕಲಬೆರಕೆ ಇಲ್ಲ. ಕಲಬೆರಕೆ ಇಲ್ಲದೆ ಇರೋದರಿಂದ ಕರ್ತೃತ್ವ ಭೋಕ್ತೃತ್ವ ಬಿದ್ದೋಗ್ಬಿಟ್ಟಿದೆ. ಕರ್ತೃತ್ವ ಭೋಕ್ತೃತ್ವ ಇಲ್ಲದೆ ಇರೋದರಿಂದ ಕಾಮ ಇಲ್ಲದೆ ಇರೋದರಿಂದ ಕರ್ಮ ಇಲ್ಲ. ಹೇಗಿದೆ ನೋಡ್ರಿ, ಕರ್ಮ ಯಾವಾಗ ಮಾಡೋದಿಲ್ಲ, ಮಾಡ್ತಾನೆ, ಬಟ್ ಅವನಿಗೆ ಅದು ಅಂಟೋದಿಲ್ಲ. ಕರ್ಮ ಮಾಡ್ತಾ ಇರ್ತಾನೆ ಅವನು. ಬ್ರಹ್ಮಜ್ಞಾನಿ ಯಾತಕ್ಕೋಸ್ಕರ ಮಾಡ್ತಾನೆ ಕರ್ಮ? ಬ್ರಹ್ಮಜ್ಞಾನಿ ಮಾಡ್ತಾ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾರೆ. ಅವನಿಗೋಸ್ಕರ ಅಲ್ಲ, ಅವನಿಗೆ ಏನ್ ಬೇಕಾಗದೇ ಇಲ್ಲ. ಅವನಿಗೆ ಯಾಕೆ ಹೇಳ್ರಿ? ಅವನಿಗೆ ಯಾಕೆ ಬೇಕಾಗಿಲ್ಲ ಹೇಳ್ರಿ? ಅವ್ನಿಗೆ ಯಾಕೆ ಬೇಕಾಗಿಲ್ಲ? ಏನು ಕಾಮ ಇಲ್ಲಲ್ಲ ಸರ್, ಅವ್ನು ಬೇಕು ಅನ್ನೋದೇ ಇಲ್ಲಲ್ಲ ಸರ್. ಕಾಮ ಯಾಕಿಲ್ಲ? ಅಧ್ಯಾಸ ಇಲ್ಲ, ಹಾಗಲ್ಲ. ಈಗ ನಾವು ಕೆಲಸ ಮಾಡೋದು ಕಾಮಕ್ಕೋ ಯಾತಕ್ಕೋಸ್ಕರ? ಕಾಮ ಯಾತಕ್ಕೋಸ್ಕರ ಕೆಲಸ ಮಾಡೋದು? ಫಲ ಯಾತಕ್ಕೆ ಬೇಕು? ಆನಂದಕ್ಕೋಸ್ಕರ, ಸುಖಕ್ಕೋಸ್ಕರ. ಈಗ ಬ್ರಹ್ಮಜ್ಞಾನಿಗೆ ತಾನು ಆತ್ಮಸ್ವರೂಪ ಅಂದಾಗ ಆತ್ಮ ಏನು? ಆನಂದ ಸ್ವರೂಪ. ಅವನಲ್ಲೇ ಇದೆ ಆನಂದ. ಅವನು ಎಲ್ಲಿ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕಾ? ಅವನಿಂದ ಬೇರೆಯವ್ರ ಸಾಲ ತೆಗಿಬೇಕು, ತಕ್ಕೋಬೇಕು. ಈಗ ಅವನಿಗೆ ಯಾವಾಗ ಆನಂದ ಸಿಕ್ಬಿಡ್ತೋ, ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗತ್ತೆ, ಯಾವುದು ಒಂದನ್ನು ಪಡೆದ್ರೆ ಎಲ್ಲವನ್ನೂ ಪಡೆದಂಗಾಗತ್ತೆ, ಯಾವುದು ಒಂದು ಅನುಭವಿಸೋದ್ರಿಂದ ಎಲ್ಲವೂ ಅನುಭವಿಸ್ದಂಗಾಗುತ್ತೆ. ಆ ತತ್ವದಲ್ಲಿ ಅವನು ನಿಂತಾಗ ಜುಜುಬಿ ಆನಂದಕ್ಕೆ ಕೋಟ್ಯಾಧೀಶ್ವರ. ಅವನು ಹೋಗೋ ಕಾರ್ 10 ಕೋಟಿ ಆಗುತ್ತೆ. ಬೀದಿನಲ್ಲಿ 4 ಕಾಣಿ ಬಿದ್ದಿದ್ರೆ ಎತ್ಕೊಳಕ್ ಹೋಗ್ತಾನ ಸ್ವಾಮಿ? ಬ್ರಹ್ಮಜ್ಞಾನಿಗಂತ ಆನಂದ ಒಳಗಡೆಯಿಂದ ಗಣಿ ಸಿಕ್ಕಿರುತ್ತೆ. ಅವನು ಇದಕ್ಕೆ ಜೊಲ್ಲು ಬಿಡಕ್ಕೆ ಹೋಗ್ತಾನ? ಇಲ್ಲ. ಆದ್ದರಿಂದ ಅವನಿಗೆ ಆನಂದ ಸಿಕ್ಕಿರೋದ್ರಿಂದ ಕಾಮ ಇಲ್ಲ. ಕಾಮ ಇಲ್ಲದೆ ಇರೋದರಿಂದ ಕರ್ತೃ ಇಲ್ವ? ಕರ್ತೃ ಇಲ್ಲದೆ ಇರೋದರಿಂದ ಅಲ್ಲಿ ಈ ಕಲಬೆರಕೆ ಇಲ್ಲ. ಯಾಕೆ? ಶರೀರ, ನನ್ನ ಶರೀರ ಯಾವತ್ತೂ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ. ಎಲ್ಲ ರಿವರ್ಸ್ ಆಗ್ಬಿಡುತ್ತೆ ನೋಡ್ರಿ. ಇಷ್ಟು ಆಗ್ತಾ ಇರುತ್ತೆ. ಹೇಗಿದೆ ನೋಡ್ರಿ. ಈಗ ನಮಗೆ ಕ್ಲಿಯರ್ ಕಟ್ ಆಯಿತು ಯಾವ ಸಾಧನೆ ಹೇಗೆ ಮಾಡಬೇಕು, ನಾನೆಲ್ಲಿದ್ದೀನಿ ನಾವೇ ಚೆಕ್ ಮಾಡ್ಕೋಬೇಕು. ನಾನು ತಮೋಗುಣದಲ್ಲಿದ್ದೀನಾ, ರಜಗುಣದಲ್ಲಿದ್ದೀನಾ, ಸತ್ವಗುಣದಲ್ಲಿದ್ದೀನಾ? ಯಾಕೆ ಅಂದರೆ ಹಿಂದೆ ಗುರುಕುಲದಲ್ಲಿ ಹೋಗ್ತಾ ಇದ್ರು. ಗುರು 24 ಗಂಟೆ ಅವನ ಪರೀಕ್ಷೆ ಮಾಡ್ತಾ ಇದ್ರು. ಅವನು ಎಂಥ ಗುಣ ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಆ ಗುಣಕ್ಕೆ ತಕ್ಕಂತೆ ಅವನಿಗೆ ಸಾಧನೆ ಹೇಳ್ತಾ ಇದ್ರು. ಈಗೇನಾಗಿದೆ? ನಾನೇ ಟೀಚರು, ನಾನೇ ಸ್ಟೂಡೆಂಟು, ನಾನೇ ತಿಳ್ಕೋಬೇಕು. ನನ್ನ ಗುಣ ಯಾವುದು ಎಲ್ಲ ತಿಳ್ಕೋಬೇಕು. ಕಷ್ಟ ಇದು, ಅದೇ ಬಂದಿರೋದು ಕಷ್ಟ. ಆದ್ದರಿಂದ ಗುರುಕುಲದಲ್ಲಿ ಈ ಕಷ್ಟ ಇರ್ತಾ ಇರಲಿಲ್ಲ. ಹಾಗೆ ಅವನು ಹೋಗಿದ ತಕ್ಷಣ ಅವರಿಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಾ ಇತ್ತು ಇವನು ಎಂಥ ಗುಣದವನು ಅಂತ. ಅಥವಾ ಒಂದು ಕೆಲವು ದಿವಸ ಇದ್ದರೆ ಗೊತ್ತಾಗ್ಬಿಡುತ್ತೆ. ಇವಾಗ ನಮಗೂ ಗೊತ್ತಾಗ್ಬಿಡುತ್ತೆ. ಯಾರಾದರೂ ನಮ್ಮ ಜೊತೆನಲ್ಲಿ ಸ್ವಲ್ಪ ಕ್ಲೋಸ್ ಆಗಿತ್ತು ಅಂದರೆ ಅವ್ರ ಗುಣ ಎಂಥದ್ದು ಧಾರಾಳವಾಗಿ ಹೇಳ್ಬೋದು. ಹಾಗೆ ಇದನ್ನು ಮೆಲ್ಕಾಗ್ತಾ ಇರ್ಬೇಕು ನಾವು. ಅದಕ್ಕೆ ಈ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ ಎಲ್ಲವೂ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರುತ್ತೆ. ಅವುಗಳನ್ನೆಲ್ಲ ತಿಳ್ಕೊಂಡಾಗ ನಮಗೆ ಮತ್ತೆ ಓಹೋ, ನನ್ನಲ್ಲಿ ಯಾವ ಗುಣ ಇದೆ, ಬೇರೆಯವ್ರನ್ನ ಕಂಡುಹಿಡಿಯೋಕ್ಕಲ್ಲ, ನನ್ನಲ್ಲಿ ಯಾವ ಗುಣ ಇದೆ ತಿಳ್ಕೋಬೇಕು. ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಇದು ಹೇಗಾಗುತ್ತೆ ಅಂದರೆ GPS ಇದ್ದಂಗೆ ಶಾಸ್ತ್ರ. ನೀವು GPS ಚೆನ್ನಾಗಿ ಸ್ಟಡಿ ಮಾಡಿಬಿಟ್ರೆ ನಿಮ್ಮದು ಎಷ್ಟು ದೂರ ಇದೆ ಡಿಸ್ಟೆನ್ಸ್, ನೀವು ಎಲ್ಲಿದ್ದೀರಾ, ಹೇಗೆ ಹೋಗಬೇಕು ಎಲ್ಲ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ಬಿಡುತ್ತೆ. GPS
ಶಾಸ್ತ್ರ. ಆದ್ದರಿಂದ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಇವಿಷ್ಟು ಸ್ವಾಮಿಗಳು ಬರೆದಿರೋ ಡಿಟೆಕ್ಟಿವ್ ಪುಸ್ತಕದ ಥರ ಇದೆಯಲ್ಲ, ಒಂದು 100 ಪುಸ್ತಕಗಳು, 100 ಬೇಡ, ಬರೀ ಒಂದು 25 ಕರೆಕ್ಟಾಗಿ ಓದಿಬಿಟ್ರೆ ನಿಮಗೆ ಎಲ್ಲ ಜಿಷ್ಟೆಲ್ಲ ಸಿಕ್ಬಿಡುತ್ತೆ. ಹಾಗೆ ಆದ್ದರಿಂದ ಈ ಥರ ಮಾಡಬೇಕಾಗತ್ತೆ. ಅಲ್ಲಿಗೆ ಇಷ್ಟು ಮುಗೀತು. ಇನ್ನು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.